ಸರ್ ರೀಸನ್ ಏನ್ ಹೇಳ್ಬೋದಾ? ನನಗೆ ಗೊತ್ತಿಲ್ಲ, ನನಗೆ ಮಾಹಿತಿ. ಸರ ಗಂಗಾವತಿ ಅಭಿವೃದ್ಧಿಗೆ ಕೋಟಿ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಕೊಡ್ತಾರಂತೆ ನೇರವಾಗಿ ಆರೋಪ ಮಾಡ್ತಾರೆ. ಯಾರು ಅನ್ಸಾರಿ ಏನಂತ ಕೋಟಿಗಟ್ಟಲೆ ಡಿವೈಎಸ್ಪಿ ಅವ್ರು ಕೊಟ್ಟಾರಂತೆ. ಗಂಗಾವತಿ ಬರಬೇಕು ದಯಮಾಡಿ ಅನ್ಸಾರಿ ಸಾಹೇಬ್ರು ಅಂತಾರೆ, ಯಾರ ಡಿವೈಸ್ ಬಿದ್ರೆ ಭೇಟಿ ಮಾಡಿಸಿ. ಸೋಲಿಸ್ತೀವಿ. 2 ನಿಮಿಷ ಸೋಲಿಸ್ತೀರಂತ ಸರ್. ಈಗ ಅವ್ರಿಗೆ ಭಾರಿ ದೊಡ್ಡ ಶಕ್ತಿ ಐತಿ, ತಾವು ಗೆದ್ರೆ ಸಾಕಾಗೈತಿ. ಶುಕ್ರವಾರದ ಪ್ರೇಯರಿಗೆ ಒಂದು ಮೆಸೇಜ್ ಕೊಟ್ಟರು ಸಾಕು, ಸೋಲ್ತಾರ. ನಾಳೆ ಸೋಲ್ತಾರ, ಶುಕ್ರವಾರ ಮೆಸೇಜ್ ಕೊಟ್ಟು ತಾವೇ ಗೆಲ್ಬೋದಾಗಿತ್ತಲ್ಲ. ಈಗ 5 ಸತಿ ನಾನು ಭಕ್ತ, ನಾನು ಯಾವ ಸಮುದಾಯದ ಬಗ್ಗೆ ಮಾತಾಡೋದು. ನಾನು ಹೇಳಂತೆ ಅವ್ರು ಮಸೀದಿಗೆ ಕೇಸಿ ಒಂದು ಪತ್ರ ಬರ್ತೀನೋ ಏನೋ ಬರ್ತೀನಿ ಅಂತ ನಾನು ಹೇಳಂತೆ, ನೀವೇ ಪತ್ರ ಬರೆದು ನೀವು ಗೆದ್ದಿದ್ರೆ ಸಾಕಾಗಿತ್ತು. ನೀವು ಸೋಲ್ಸಿದ್ರೆ ನಾನು ಹೇಳಕ್ಕೆ ನೇರವಾಗಿ ಮಂತ್ರಿಗಳೇ 1,50,00,000 ನನಗೆ ಒಂದೇ ಒಂದು ಸುಮ್ಮ ಗಾಳಿಯಲ್ಲಿ ಗುಂಡು ಹೊಡೆಯೋದಕ್ಕಿಂತ ಪ್ರೂಫ್ ಇದ್ರೆ ತಮ್ಮ ಅಂತೇಳಿ ಅನ್ಸಾರಿ ಅವರಿಗೆ. ಸುಮ್ಮನೆ ಯಾರ ಸಣ್ಣ ಹುಡುಗರು ಮಾತಾಡಿದಾಗ ಮಾತಾಡೋದಲ್ಲ. ಅನ್ಸಾರಿ ಅವರು ಒಬ್ರು ಸೀನಿಯರ್ ಮಂತ್ರಿಯ ಕೆಲಸವನ್ನು ಮಾಡಿದಂಥವ್ರು, ಜವಾಬ್ದಾರಿಯಿಂದ ಮಾತಾಡಲಿ. ಯಾವ ಡಿವೈಎಸ್ಪಿ ಹೇಳಿದ್ರು? ಎಂತ ಡಿವೈಎಸ್ಪಿ ಬಂದ್ರು ರೊಕ್ಕ ತಗೊಂಡು? ಯಾವ ಸಿಪಿಐ ಬಂದ್ರು? ಸುಮ್ಮನೆ ಎಲ್ಲೇ ಒಂದ್ ಕಡೆ ಗಾಳಿಯಲ್ಲಿ ಗುಂಡು ಹೊಡೆಯೋದಲ್ಲ ಇಂಥವ್ರನ್ನ. ಅದಕ್ಕೆ ಸೋತಿದ್ದು. ಮಾತಾಡೋದು ಜವಾಬ್ದಾರಿಯಿಂದ ಮಾತಾಡಲಿ. ಎಲ್ಲೋ ಕುಂತ್ಕೊಂಡು ಆಡಿಯೋ ಮಾಡಿಬಿಟ್ಟೆ, ವಿಡಿಯೋ ಮಾಡಿಬಿಟ್ಟೆ, ಯಾರು ಕೇಳ್ತಾರ್ರಿ ಜನ ಇವತ್ತಿನ ಕಾಲದೊಳಗ? ಆಡಿಯೋ ಮಾಡಿದೆ, ವಿಡಿಯೋ ಮಾಡಿದೆ ಅಂದ್ರೆ ಯಾರ ಕೇಳ್ತಾರ? ನೀವು ಗೆದ್ದ ಮೇಲೆ ಏನ್ ಕೆಲಸ ಮಾಡ್ತೀವಿ ಅನ್ನೋದನ್ನ ನೋಡ್ತಾರ, ಎಷ್ಟೊತ್ತಿಗೆ ಜನರನ್ನ ಅಟೆಂಡ್ ಮಾಡ್ತೀವಿ ಅನ್ನೋದನ್ನ ನೋಡ್ತಾರ, ಯಾವ ಟೈಮಿಗೆ ಜನರನ್ನ ಮಧ್ಯೆ ಇರ್ತೀವಿ ಅಂತ ನೋಡ್ತಾರ. ಗಂಗಾವತಿ ಅಭಿವೃದ್ಧಿ ಮಾಡ್ಯಾರ ಸರ್. ಯಾರು ಬಸ್ ಸ್ಟ್ಯಾಂಡ್ ನೀನು ನನ್ನಷ್ಟು ಅಭಿವೃದ್ಧಿ ಯಾರ ಮಾಡ್ಯಾರ? ನಾನು ಸೋತ್ನಲ್ಲ. ನಾನು ಯಾರು ಇಕ್ಬಾಲ್ ಅನ್ಸರ್ ಹೆಸರು ಹೇಳಿದ್ದೆ? ಏನ್ ರೈರೆಡ್ಡಿ ಹೆಸರು ಹೇಳಿದ್ದೆ? ಏನು ರಾಘವೇಂದ್ರ ಇಟ್ನಾಳ್ ಹೆಸರು ಹೇಳಿದ್ದೆ? ಟೈಮ್ ಹೇಳಿದ್ರಲ್ಲ, ಟೈಮ್ ಜನರೆಲ್ಲ ನಾನು ಹೇಳಕತ್ತಿದ್ದೆ ನಿಮಗೆ. ಸೋಲು ಜನರ ನಿರ್ಧಾರ, ನನ್ನ ನಿರ್ಧಾರ ಅಲ್ಲ. ಒಬ್ರು ಹೇಳ್ಬಿಟ್ರಂದ್ರ ಜನ ಬಹಳ ಬುದ್ಧಿವಂತರು ಅದಾರ್ರಿ. ಇವತ್ತೆಲ್ಲ ಮತದಾರರು ಪ್ರಜ್ಞಾವಂತರದಾರ. ಅದು ಸ್ಪೆಷಲಿ ಗಂಗಾವತಿಯ ಅದ್ಭುತವಾದಂತ ಮತದಾರ ಅದಾರ. ಸೋಲು ಗೆಲುವಿನ ಬಗ್ಗೆ ಬಹಳ ಚಿಂತೆ ಮಾಡ್ತಾರ. ಇದ್ ಹೇಳ್ಬಿಟ್ರೆ ಸೋಲ್ಸಿಬಿಡ್ತಾರ, ಇದ್ ಹೇಳ್ಬಿಟ್ರೆ ಕೆಡಿಬಿಡ್ತಾರ, ಇದ್ ಹೇಳಿದ್ರೆ ಗೆಲ್ಸ್ಬಿಡ್ತಾರ. ಸ್ವಾಮಿ, ನೀವು ಮತ್ತೊಬ್ಬರನ್ನ ಗೆಲ್ಸೋದು ಸೋಲ್ಸೋದಕ್ಕಿಂತ ನೀವು ಗೆಲ್ರಿ ಸಾಕು. ಮತ್ ನಾನು ಸೋತೀನಿ, ನಾನು ಸೋತೇನೆ. ಬಿಡ್ತಾ ಇಲ್ಲ ಅಂತಾರೆ ಸರ್. ಸರಿಗ ನಾನು ಸೋತ್ಯಾಗ ನಾ ಯಾರ ಮಂದ್ರೆ ಹೇಳಿದ್ದೆ ನಾನು? ಮೂವರು ಪಕ್ಕದ ಕ್ಷೇತ್ರ ಶಾಸಕರು ಅವರೇ ಮೂವರೇ. ಹೌದು, ನಿಮ್ಮ ಶಕ್ತಿಯನ್ನ ತೋರಿಸ್ರಿ, ಜನರ ಮಧ್ಯೆ ಹೋಗಿ ಕುಂದರಿ. ಇಲ್ಲಿವರೆಗೆ ಹೇಳಿಲ್ಲ, ಹೇಳ ಇನ್ನೊಂದಿಷ್ಟು. ನಾನು ಅಮ್ರೇಗೌಡ್ರು ಮನೆಗೆ ಒಂದಂದ್ರ ಕೆಳಗಿಳದ್ ಬರಲಿಲ್ಲ. ಮತ್ತೆ ನಮ್ಮಂತರದ ಪರಿಸ್ಥಿತಿ ಅಂದ್ರೆ ಮತದಾರ ಪರಿಸ್ಥಿತಿ ಏನು? ಇದೆಲ್ಲ ಹೇಳದ ಬೇಡ. ನಾನು ಹೇಳಕತ್ತೀನಿ, ಒಂದೇ 2-3 ಹೇಳ್ಬೋದು. ಅನ್ಸರಿ ಸಾಹೇಬ್ರೆ, ಸೋಲು ಗೆಲುವು ನಿರ್ಧಾರ ಮಾಡೋದು ಜನರು. ಯಾವ ಒಂದು ಸಮುದಾಯದಿಂದ ಸೋಲು ಗೆಲುವು ಸಾಧ್ಯ ಇಲ್ಲ. ನನಗೆ ಎಲ್ಲಾ ಸಮುದಾಯದವರು ಓಟ್ ಹಾಕಿದ್ದಾರೆ. 1 ಲಕ್ಷಕ್ಕಿಂತ ಹೆಚ್ಚು ಓಟ್ ಬಿದ್ದಾವ. 1,06,000 ಓಟ್ ಬಿದ್ದಾವ. ನನಗ 43,000 ಲೀಡ್ನೇ ಗೆದ್ದೀನಿ. ಅಂದ್ರೆ ಸೋತೀನಿ ಅಂತ ಮನ್ಯಾಗ ಕುಂತಿಲ್ಲ. ನಾನು ಹೋರಾಟ ಮಾಡ್ಕಂತ ಬಂದಿವಿ. ನಾವು ಸೋತ ಮೇಲೆ ಜನರು ಮಧ್ಯೆ ಇರಬೇಕು. ನಾನು ಇದನ್ನ ಅವ್ರಿಗೆ ಬಿದ್ದು ಹೇಳಂತ ಅವಶ್ಯಕತೆ. ನಾನೇ ಹೇಳಿದೆ, ನಾನು ಜಿಲ್ಲಾಧ್ಯಕ್ಷ, ನಾನೇ ಹೇಳಿದೆ ಅವ್ರಿಗೆ ಫೋನ್ ಹಚ್ಚಿ, ಇನ್ನೂ ಸ್ವಲ್ಪ ಕೆಲಸ ಮಾಡ್ಬೇಕಂತಂದ್ರೆ, ಅಣ್ಣ ಗೆಲ್ಲಣ್ಣ, ನನ್ ಚಿಂತೆ ಮಾಡಬೇಡ ಅಂತ ಹೇಳಿದ್ರು. ಅನ್ಸರಿ ಅವರು ಮತ್ತೆ ಅಷ್ಟು ಕಾನ್ಫಿಡೆನ್ಸ್ ಇದ್ದವ್ರು ಯಾಕೆ ಸೋತರು? ಸೋತ ಮೇಲೆ ಇಟ್ನಾಳರ ಬಗ್ಗೆ ಮಾತಾಡೋದು, ಅನ್ಸಾರಿ ಇದು ರಾಯರೆಡ್ಡಿ ಬಗ್ಗೆ ಮಾತಾಡೋದು, ಶಿವರಾಜ್ ತಂಗಡಿಗೆ ಬಗ್ಗೆ, ಕನಗಿರಿಯವ್ರ ಬಗ್ಗೆ ಮಾತಾಡೋದು ಯಾಕ? ನಿಮ್ಗೆ ಗೆಲ್ಬೇಕಂತ. ಸೋಲ್ಸ್ತೀನಿ, ಮಾಡ್ತೀನಿ, ಜನರು ನಿರ್ಧಾರ ಮಾಡ್ತಾರ ಮುಂದಿನ ಚುನಾವಣೆ ಒಳಗೆ. ಹಲೋ ಬಂಧುಗಳೇ, ತಮ್ಮೆಲ್ಲರಿಗೆ ನಮಸ್ಕಾರಗಳು. ನಾನು ತಮ್ಮ ಇಕ್ಬಾಲ್ ಅನ್ಸಾರಿ, ಮಾಜಿ ಸಚಿವ ಮಾತನಾಡ್ತಾ ಇದ್ದೀನಿ. ಬಂಧುಗಳೇ, ಒಂದು ವಿಷಯ ತಮ್ಗಳಿಗೆ ತಿಳಿಸಬೇಕಾಗಿತ್ತು. ಅದಕ್ಕೆ ನಾನು ಈ ವಿಡಿಯೋ ಮುಖಾಂತರ ತಮಗೆ ಸಂದೇಶವನ್ನು
ರವಾನೆ ಮಾಡ್ತಾ ಇದ್ದೀನಿ ಬಂಧುಗಳೇ, ನಿನ್ನೆ ಗಂಗಾವತಿ ನಗರದಲ್ಲಿ ಕೊಪ್ಪಳ ಜಿಲ್ಲೆ ಮಂತ್ರಿ ಆಗಿರ್ತಕ್ಕಂಥ ಶಿವರಾಜ್ ತಂಗಡಗಿ ಅವರು ಆಗಮಿಸಿ ಪತ್ರಿಕಾಗೋಷ್ಠಿ ನಡೆಸುವ ಸಂದರ್ಭದಲ್ಲಿ ಅವರು ನನ್ನ ಬಗ್ಗೆ ಕೆಲವು ವಿಷಯಗಳನ್ನು ಪ್ರಸ್ತಾಪವನ್ನು ಮಾಡಿದ್ದಾರೆ. ಅವರ ನನ್ನ ಹೆಸರು ತಗೊಂಡು ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ನಾನು ಸತ್ಯತೆ ಏನಿದೆ ಅಂತ ಹೇಳ್ಬಿಟ್ಟು ಹೇಳಲೇಬೇಕಾಗುತ್ತದೆ ಬಂಧುಗಳೇ. ಯಾಕಂದರೆ ನಾನು ಸಾರ್ವಜನಿಕ ಜೀವನದಲ್ಲಿ ಇದ್ದೀನಿ. ಜನಗಳಿಗೆ ಯಾವತ್ತೂ ನಾನು ಸುಳ್ಳು ಹೇಳಿಲ್ಲ, ಸುಳ್ಳು ಹೇಳೋದು ಇಲ್ಲ. ಬಂಧುಗಳೇ, ಮೊಟ್ಟ ಮೊದಲನೇದಾಗಿ ನಾನು ಶಿವರಾಜ್ ತಂಗಡಗಿ ಅವರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಮುಸಲ್ಮಾನರ ಮಸೂದಿಗಳಲ್ಲಿ ನಾವೇನು ಪ್ರಾರ್ಥನೆ ಮಾಡ್ತೀವಿ, ಆ ಪ್ರಾರ್ಥನೆ ಮಾಡೋ ಸಂದರ್ಭದಲ್ಲಿ ನಾನು ಮಸೂದಿಗಳಲ್ಲಿ ಪತ್ರವನ್ನು ಕೊಟ್ಟು ಮನವಿ ಮಾಡಿ ನನಗೆ ಈ ಥರ ಮೋಸ ಮಾಡಿದ್ದಾರೆ ಅಂತೇಳಿ ಇವರನ್ನು ಸೋಲಿಸಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಸಮಾಜವನ್ನು ಮನವಿ ಮಾಡ್ಕೊತೀನಿ ಅಂತ ಹೇಳಿದಾಗ ಇವರಿಗೆ ಯಾಕೆ ಇಷ್ಟಕ್ಕೊಂದು ಉರಿ ಆಗ್ತಾ ಇದೆ, ಯಾಕೆ ತಂಗಡಿಗೆ ಬಹಳಷ್ಟು ಉರಿ ಆಗ್ತಾ ಇದೆ, ಅವರ ಹಣೆ ಮೇಲೆ ನೋಡಿದರೆ ಬಹಳಷ್ಟು ಬೆವತ್ ಬಿಟ್ಟಿದ್ದಾರೆ. ಅವರು ಪತ್ರಿಕಾಗೋಷ್ಠಿ ಮಾಡೋ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ, ಕೈಯೆಲ್ಲ ಗಡಗಡಗಡ ನಡುಗ್ತಾ ಇದ್ದಾವೆ. ಯಾಕೆ? ಮುಸಲ್ಮಾನರ ಬಗ್ಗೆ ಹೇಳಿದ ತಕ್ಷಣನೇ ಭಯ ಉಂಟಾಗ್ಬಿಡ್ತಾ? ಯಾಕೆ? ನಮ್ಮ ಸಮಾಜದ ಬಗ್ಗೆ ನಾವು ಮಾತಾಡಿದರೆ, ನಮ್ಮ ಸಮಾಜದ ಬಗ್ಗೆ, ಸಂಘಟನೆ ಬಗ್ಗೆ ನಾವು ಮಾತಾಡಿದರೆ ನಿಮಗೆ ಸಹಿಸ್ಕೊಳಕ್ಕಾಗೋದಿಲ್ವಾ? ನಿಮ್ಮ ಸಮಾಜದ ಬಗ್ಗೆ ನೀವು ಏನಾದರೂ ಸಂಘಟನೆ ಮಾಡಿ ನೀವೇನೋ ಮಾತಾಡಿದರೆ ನಾವು ಹಾಗೆ ಮಾತಾಡ್ತೀವ? ನಾನು ಇಂಡೋರ್ ಸಭೆ ನಡೆಸಿ ನಮ್ಮ ಕಾರ್ಯಕರ್ತರ ಮುಂದೆ ನಾವು ಹೇಳಿದ್ದೀವಿ, ನಮ್ಮ ಭಾರತ ದೇಶದಲ್ಲಿ ಮಾತನಾಡ್ತಕ್ಕಂಥ ಹಕ್ಕು ಎಲ್ಲರಿಗೆ ಇದೆ ಸಂವಿಧಾನದ ಅಡಿಯಲ್ಲಿ. ಖಂಡಿತವಾಗ್ಲೂ ನಾವು ಮಾತಾಡಿದ್ದೀವಿ, ನಾನು ಹೇಳಿದ್ದೇನೆ. ನಿಮ್ಮ ಹೆಸರು ತಗೊಂಡು ಪ್ರಸ್ತಾಪ ನಾನು ಮಾಡಿದಾಗ ನೀವು ಹೇಳಬೇಕು. ನಿಮ್ಮ ಬೆನ್ನನ್ನು ನೀವು ಮುಟ್ಕೊಂಡು ನಾನೇ ಅವನು ಅಂಥೇಳಿ ಹೇಳ್ಕೊಂಡ್ರಿ ಅಂದರೆ ಅದು ಸತ್ಯ ಅಂಥೇಳಿ ಅರ್ಥವಾಗುತ್ತದೆ ಜನಗಳಿಗೆ. ಅದು ಸತ್ಯನೂ ಸಹಿತ ಹೌದು. ನೋಡಿ, ಇಷ್ಟು ದಿವಸ ಮುಸಲ್ಮಾನರಿಗೆ ಬರೀ ಅವರ ಮತಗಳನ್ನು ತಗೊಂಡು ಮುಸಲ್ಮಾನರು ಅವರ ಓಟನ್ನು ಹಾಕಿಸ್ಕೊಂಡು ಬರೇ ಗುಲಾಮರನ್ನಾಗಿ ಉಪಯೋಗಿಸ್ಕೊಂಡ್ರಿ ಹೊರತಾಗಿ ಅವರ ಅಭಿವೃದ್ಧಿಗಳನ್ನು ಮಾಡಲಿಲ್ಲ ಯಾರು ಸಹಿತ. ತೋರಿಸ್ರಿ, ನಿಮ್ಮ ಕ್ಷೇತ್ರದಲ್ಲೇ ತೋರಿಸ್ರಿ, ಜನಗಳಿಗೆ ಸ್ವಲ್ಪ ಹೇಳಿ. ನೀವು ಏನು ಇವತ್ತು 3 ಸಲ ಬಹುಶಃ ನೀವು ಆಯ್ಕೆಯಾಗಿ ಬಂದಿರಬಹುದು ತಂಗಡಗಿ ಅವರೇ. ನಿಮ್ಮ ಕನಕಗಿರಿ ಕ್ಷೇತ್ರದಲ್ಲಿ ಕನಕಗಿರಿ ಮತ್ತು ಕಾರಟಗಿ 2 ತಾಲೂಕು ಮಾಡಿದ್ದೀರಾ. ಆ ಭಾಗದಲ್ಲಿ ಮುಸ್ಲಿಂ ಸಮಾಜದವ್ರಿಗೋಸ್ಕರ ನೀವು ಏನು ಮಾಡಿದ್ದೀರಾ ಅಂಥೇಳಿ ಸ್ವಲ್ಪ ಜನಗಳಿಗೆ ಆ ಲೆಕ್ಕ ಕೊಡಿ. ತಂಗಡಗಿ ಅವರೇ, ಮಾತನಾಡಬೇಕಂದ್ರೆ ನನಗೂ ಬಹಳಷ್ಟಿದೆ. ಖಂಡಿತವಾಗ್ಲೂ ನಾನು ಸಮಾಜದ ಮುಂದೆ ಹೋಗೋನಿದ್ದೀನಿ, ಸಮಾಜಕ್ಕೆ ಮನವಿ ಮಾಡೋನಿದ್ದೀನಿ. ಇಷ್ಟು ದಿವಸ ನಾನು ತಲೆ ಕೆಡಿಸ್ಕೊಂಡಿದ್ದಿಲ್ಲ, ನಾನು ಇಷ್ಟು ದಿವಸ ಸುಮ್ಮನೆ ಆಗಿದ್ದೆ ನಾನು. ಆದರೆ ಮುಂದೆ ಖಂಡಿತವಾಗ್ಲೂ ನಾನು ಬಿಡೋದಿಲ್ಲ. ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ, ಖಂಡಿತವಾಗ್ಲೂ ನೀವು ರಾಘವೇಂದ್ರ ಇಟ್ನಾಳ್, ಬಸವರಾಜ ರಾಯರೆಡ್ಡಿ ಮತ್ತು ಇನ್ನಿತರು ಇದ್ದಾರೆ, ನಾನು ಮುಂದಿನ ದಿನಗಳಲ್ಲಿ ಅವರ ಹೆಸರು ಹೇಳ್ತೀನಿ. ಮತ್ತು ರಾಜ್ಯ ಮಟ್ಟದಲ್ಲಿ ಸಹಿತ ಇದ್ದಾರೆ ಬೆಂಗಳೂರಿನಲ್ಲಿ, ಅವ್ರ ಬಗ್ಗೆ ಸಹಿತ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಯಾರ್ಯಾರು ನನಗೆ ಸೋಲಿಸಲಿಕ್ಕೆ ಕಾರಣರಾಗಿದ್ದಾರೆ, ಯಾಕೆ ಸೋಲಿಸಿದ್ದಾರೆ ಅಂತೇಳ್ಬಿಟ್ಟು ನಾನು ಹೇಳ್ತೀನಿ ಎಲ್ಲವನ್ನು. ಯಾಕಂದರೆ ನಾನು ಸತ್ಯ ಹೇಳ್ತೀನಿ.
ತಂಗಡಿಗೆ ಅವರೇ, ನಿಮ್ಮಂಗೆ ನಾನು ಮೋಸ ಮಾಡೋದಿಲ್ಲ. ನೀವು ಮೋಸ ಮಾಡಿದ್ದೀರಾ, ನೀವು ಮೋಸ ಮಾಡಿದ್ದೀರಾ. ಯಾಕಂತ ಹೇಳಿದರೆ, ನೀವು ಈಗೇನು ಹೇಳ್ತೀರಾ, ಚುನಾವಣೆಗೆ ನೀವು ಪ್ರಚಾರ ಮಾಡಿ ಗೆದ್ದು ಬನ್ನಿ ಅಂಥೇಳಿ ನೀವು ನನಗೆ ಹೇಳ್ತೀರಾ. ನಿಮ್ಕಿನ ಮುಂಚೆ ಗಂಗಾವತಿಯಲ್ಲಿ ಪ್ರಚಾರ ಮಾಡಿನೇ ಗೆದ್ದು ಬಂದು ಜನರ ಆಶೀರ್ವಾದದಿಂದ ಜನರ ಕೆಲಸ ಮಾಡಿ, ದೇವರ ಹೆಸರು ಮೇಲೆ ಕೆಲಸ ಮಾಡಿ, ಪುಕ್ಕಟ್ಟೆಯಾಗಿ ಕೆಲಸ ಮಾಡಿ, ಒಂದು ನಯ ಪೈಸೆ ಸಹಿತ ಏನಪ್ಪ ಅಂದರೆ ಊಹಿಸಲಾರದೆ ಕೆಲಸ ಮಾಡಿದ್ದೀವಿ. ಮಂದಿ ಹಂಗೆ ದುಡ್ಡು ಕೆಬರ್ಕೊಂಡು, ದುಡ್ಡು ಏನಪ್ಪ ಅಂದರೆ JCBಲಿಂದ ದುಡ್ಡನ್ನು ಅಗೆದುಕೊಂಡು ಮನೆಗೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಇಕ್ಬಾಲ್ ಅನ್ಸಾರಿ ಮಾಡಲಿಲ್ಲ. ತಂಗಡಿಗವರೇ, ನೆನಪಿರಲಿ ನಿಮಗೆ. ನೀವೇನು ಹೇಳಿದ್ದೀರಾ, ಗೆದ್ದು ತೋರಿಸಲಿ ಅಂತ ಹೇಳಿದಿರಲ್ಲ. ಸರಿಯಪ್ಪ, ನಾವು ಗೆದ್ದು ತೋರಿಸ್ತೀವಿ, ಅದು ಬಿಡಂಗಿಲ್ಲ. ಅರ್ಥ ಆಯ್ತಲ್ಲ. ನಾನೇನೋ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊತ ಹೋಗ್ತಾ ಇದ್ದೆ. ನನ್ನ ಪಾಡಿಗೆ ನಾನು ಮಾಡಿದಾಗ ನೀವ್ಯಾಕೆ ನನ್ನ ಕ್ಷೇತ್ರದಲ್ಲಿ ಎಣಿಕೆ ಹಾಕಕ್ಕೆ ಹೋಗಿದ್ದೀರಿ? ನಿಮಗೆ ಭಯ ಇತ್ತಾ? ಯಾಕೆ ಹಾಕಕ್ಕೆ ಹೋಗಿದ್ದೀರಿ ಹೇಳಿ? ನಿಮ್ಮ ಸಮಾಜಕ್ಕೆ ನೀವೇನು ಹೇಳಿದಿರಿ? ಆ ಜನಾರ್ದನ್ ರೆಡ್ಡಿಗೆ ಹಾಕ್ರಿ, ಇಲ್ಲ BJPಗೆ ಹಾಕ್ರಿ, ಕಾಂಗ್ರೆಸ್ಸಿಗೆ ಹಾಕಬೇಡ್ರಿ ಅಂತೇಳಿ ಗಂಗಾವತಿ ಕ್ಷೇತ್ರದಲ್ಲಿರ್ತಕ್ಕಂಥ ನಿಮ್ಮ ಸಮಾಜಕ್ಕೆ ಹೇಳಿದಿರಿ. ಮತ್ತು ನಿಮ್ಮ ಹಿಟ್ನಾಳ್ ಕುಟುಂಬ ಅವ್ರು ಮಾಡಿದ್ದೂ ಸಹಿತ ಇಡೀ ಜಗತ್ತಿಗೆ ಜಾಹೀರಾತವಾಗಿದೆ. ಇನ್ನು ಬಸವರಾಜ ರಾಯರೆಡ್ಡಿ ಬಗ್ಗೆ ನನಗೆ ಬಹಳ ಗೌರವ ಇತ್ತು. ಆದರೆ ಇವತ್ತು ಅದು ನೆಲಕ್ಕೆ ಹಚ್ಚಿದೆ. ಯಾಕಂದರೆ ಕೊನೆ ದಿನಗಳಲ್ಲಿ ಪ್ರಚಾರದ 23ನೇ ಇಸ್ವಿಯಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರು ಪ್ರಚಾರಕ್ಕೆ ಗಂಗಾವತಿಗೆ ಬರ್ತೀನಿ ಅಂತ ಹೇಳಿದರು. ಇವರೆಲ್ಲರೂ ಸೇರ್ಕೊಂಡು ಏನಪ್ಪ ಅಂದರೆ ನೀವೆಲ್ಲ ಸೇರ್ಕೊಂಡು ಅಡ್ಡಗಾಲ ಹಾಕಿದ್ದೀರ. ಅದಕ್ಕೆ ಮುಖ್ಯ ರೂವಾರಿ ನಿಮ್ಮ ಹಿಟ್ನಾಳ್ ಕುಟುಂಬ. ಆಮೇಲೆ ಹಿಟ್ನಾಳ್ ಕುಟುಂಬ ಹೇಳ್ದಂಗೆ ಅವರ ಅಣತಿಯಂತೆ ನೀವು ನಡ್ಕೊಂಡಿದ್ದೀರ. ನೀವು ರಾಯರೆಡ್ಡಿ ಏನಪ್ಪ ಅಂದರೆ ಬಂದು ಎಲ್ಲರ ವಿಧಾನಸಭಾ ಆಯಾ ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇದೆ. ನಾನು, ಹಿಟ್ನಾಳು, ರಾಯರೆಡ್ಡಿ, ನಾವೆಲ್ಲ ಅಭ್ಯರ್ಥಿ ಆಗಿರ್ತಕ್ಕಂಥವ್ರು, ಕಾಂಗ್ರೆಸ್ಲಿಂದನೇ ಅಭ್ಯರ್ಥಿ ಆಗಿರ್ತಕ್ಕಂಥವ್ರು. ನಮ್ಮ ಚುನಾವಣೆ ನಡೀತಾ ಇದ್ದಾವೆ. ನಾನು ಯಾರಿಗೂ ಕರೆದಿಲ್ಲ, ನನ್ನ ಕ್ಷೇತ್ರದಲ್ಲಿ ಹಿಟ್ನಾಳ್ಗೂ ಕರೆದಿಲ್ಲ, ನಿಮಗೂ ಕರೆದಿಲ್ಲ, ರಾಯರೆಡ್ಡಿಗೂ ಕರೆದಿಲ್ಲ. ಯಾಕೆ ಬಂದಿರಾ ನನ್ನ ಕ್ಷೇತ್ರಕ್ಕೆ? ಅವಾಗ ಸಿದ್ದರಾಮಯ್ಯ ಬರ್ತಾ ಇಲ್ಲ ಅಂತೇಳಿ ಗೊತ್ತಾದ್ಮೇಲೆ ನೀವು ಯಾಕೆ ಬಂದಿರಾ? ನಾನು ನಮ್ಮ ಜನಗಳಿಗೆ ಕೈ ಕಾಲು ಮುಗಿದ್ಕೊಂಡು ನಾನು ಮತ್ತೆ ಯಾಚನೆ ಮಾಡ್ತಿದ್ದೆ. ಅದು ನಿಮ್ಮ ಷಡ್ಯಂತರ. ಬಸವರಾಜ ರಾಯರೆಡ್ಡಿಗೆ ನಾನು ಮನವಿ ಮಾಡಿಕೊಂಡೆ. ಬಸವರಾಜ ರಾಯರೆಡ್ಡಿ ಹೇಳಿದ್ರು, ನಾನು ಮೊದಲೇ ಮಾತನಾಡಿ ಹೋಗ್ತೀನಿ, ಹಳ್ಳಿಗೆ ಹೋಗಬೇಕು ಅಂದರು. ಆಯಿತು, ಪರವಾಗಿಲ್ಲ, ನೀವು ಮೊದಲೇ ಮಾತಾಡಿ ಹಳ್ಳಿಗೆ ಹೋಗಿ, ಆದರೆ ಸಿದ್ದರಾಮಯ್ಯನವರು ಬರ್ತಾ ಇಲ್ಲ ಅಂಥೇಳಿ ನೀವು ಹೇಳಬೇಡಿ ಮೊದಲೇ ಅಂತ ಹೇಳಿದೆ. ಆದರೆ ಬಸವರಾಜ ರಾಯರೆಡ್ಡಿ ಅಂದ, ಅರೆ ಅದು ಹೆಂಗಾಗುತ್ತದೆ, ನಾನು ಹೇಳಲೇಬೇಕು ಅಂದ. ನಾನೇನು ಹೇಳಿದೆ, ರೀ, ಕ್ಷೇತ್ರ ನಂದು, ನಿಮ್ದಲ್ಲ. ಜನಗಳಿಗೇನಪ್ಪ ಅಂದರೆ ದೇವರ ದಯಿಂದ ನಾವು ಸೇರಿಸಿದ್ದೀವಿ. ನಮ್ಮ ಕ್ಷೇತ್ರ ಚುನಾವಣೆ ನಡೀತಾ ಇದೆ, ಸಿದ್ದರಾಮಯ್ಯನವ್ರು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕಾರಣ ಏನಂತ ನಾನು ಹೇಳ್ತೀನಿ. ನೀವು ಹೇಳಲೇಬೇಕಾ ನಿಮ್ಮ ಬಾಯಿಲಿಂದ? ರಾಯರೆಡ್ಡಿ, ನಿಮ್ಮ ಬಾಯಿಲಿಂದ ನೀವು ಹೇಳಬೇಕಾ? ಹಾಗಾದರೆ ಕೊನೆ ಮಾಡಿ ಭಾಷಣ, ನೀವೇ ಹೇಳಿ. ಅಂದರೆ ಇಲ್ಲ, ಕೊನೆ ಮಾಡೋಕ್ಕಾಗಲ್ಲ ನನಗೆ ಭಾಷಣ, ನಾನು ಹಳ್ಳಿಗೆ ಹೋಗ್ಬೇಕು. ಅರೆ ಹೋಗಿ ಮಾರಾಯ, ನಿನಗೆ ಯಾರು ನಿಂದ್ರಿಸ್ಯಾರ? ನೀ ಹಳ್ಳಿಗೆ ಹೋಗು, ಆದರೆ ಸಿದ್ದರಾಮಯ್ಯ ಬರ್ತಾ ಇಲ್ಲ ಅಂತೇಳಿ ಹೇಳಬೇಡ ಮೊದಲಿಗೆ. ಯಾಕಂದರೆ ಪಾಪ ಜನ ಎದ್ದು ಹೋಗ್ತಾರೆ, ಬಿಸಿಲು ಇದೆ, ಸಿದ್ದರಾಮಯ್ಯಗೋಸ್ಕರ ಕಾಯ್ತಾ ಇದ್ದಾರೆ ಅಂತೇಳಿ. ಆದರೆ ಬಸವರಾಜ ರಾಯರೆಡ್ಡಿ ಗಾಳಿಯಾಗಿ ಇಳಿದ ತಕ್ಷಣವೇ, ನಾನು ಗಾಳಿಯಾಗಿದ್ದಾಗ ರಾಘವೇಂದ್ರ ಹಿಟ್ನಾಳು, ನಾನು, ರಾಯರೆಡ್ಡಿ ಮೂವರು ಬರ್ತಾ ಇದ್ದೀವಿ ನನ್ನ ಮನೆಯಿಂದ ಸ್ಟೇಡಿಯಂಗೆ. ಹಿಟ್ನಾಳಿಗೆ ಹೇಳಿದೆ ನಾನು, ನೀನಾದ್ರೂ ಹೇಳಪ್ಪ ಬಸವರಾಜ ರಾಯರೆಡ್ಡಿಗೆ, ನೀನೇ ಕರೆಸ್ತಿದ್ಯಲ್ಲ, ಬಾ ಇಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳೋರಿಗೆ. ಹಂಗೆ ಹೇಳಬೇಡ, ಸಿದ್ದರಾಮಯ್ಯ ಬರ್ತಾ ಇಲ್ಲ ಅಂತೇಳಿ ಹೇಳಬೇಡ.
ಅಂತೇಳಿ ಹೇಳಂದ್ರೆ ಈ ಇಟ್ನಾಳ್ ಏನಂದ, ಅದು ಹೆಂಗೆ ಹೇಳಕ್ ಬರ್ತದಣ್ಣ, ಮತ್ತೆ ಹೆಂಗ್ ಕರೆಯಕ್ ಬರ್ತೈತಪ್ಪ? ಇರ್ಲಿ, ಅದೆಲ್ಲ ದೇವ್ರು ನೋಡ್ತಾನೆ. ನಾನು ಗಾಳಿಯಾಗಿ ಇಳಿತಿದ ತಕ್ಷಣನೇ ರಾಯರೆಡ್ಡಿ ಓಡೋಡಿ ಮೊದಲೇ ಮೈಕ್ ಹಿಡ್ಕೊಂಡು ಆತನ ಫಸ್ಟ್ ಶಬ್ದ, ಫಸ್ಟ್ ವರ್ಡೇ ರಾಯರೆಡ್ಡಿದು, ಸಿದ್ದರಾಮಯ್ಯ ಬರ್ತಾ ಇಲ್ಲ, ಸಿದ್ದರಾಮಯ್ಯಗೆ ಅನುಮತಿ ಕೊಟ್ಟಿಲ್ಲ ಅಂತ ಹೇಳಿದ ತಕ್ಷಣನೇ ಅಲ್ಲಿ ಬಂದಿರ್ತಕ್ಕಂಥ ಸುಮಾರು 50-60 ಸಾವಿರ ಜನಗಳ ಪೈಕಿ ಅರ್ಧಕ್ಕಿಂತ ಹೆಚ್ಚಿಗೆ ಜನ ಅವಾಗ ಎದ್ದು ಹೋದ್ರಲ್ಲ. ನೀವು ಮನುಷ್ಯರ ಅಥವಾ ಎದುರು ಪೈಕಿ ನೀವು ಏನು ದೊಡ್ಡ ಮಾತಾಡ್ತಿರಲ್ಲ? ನಮ್ಮ ಸೋಲಿಗೆ ನೀವು ಕಾರಣ ಅಂತೇಳಿ ಹೇಳ್ತೀರಿ, ನಾವೆಲ್ಲಿ ಕಾರಣ ಅಂತ ಹೇಳ್ತಿರಲ್ಲ ನೀವು. ಇದೇನಿದು ನೀವು ಮಾಡಿರ್ತಕ್ಕಂಥ ಕೆಲಸ? ನಿಮ್ಮನ್ನು ಬಿಡೋದಿಲ್ಲ ನಾನು, ಅರ್ಥ ಆಯ್ತಾ? ಇಲ್ಲಿವರೆಗೆ ಸುಮ್ಮನೆ ಇದ್ದೆ ನಾನು. ತಂಗಡಿಯವರೇ, ನಾನು ಹೇಳಿದೆ ಬಸವರಾಜ ರಾಯರೆಡ್ಡಿ, ಆತನ ಬಗ್ಗೆ ಗೌರವ ಇತ್ತು, ಮುಂದೆ ನೋಡಿ ಆತನ ಬಗ್ಗೆ ಹೇಗೆ ಮಾಡ್ತೀನಿ ಅಂತೇಳಿ, ಅರ್ಥ ಆಯ್ತಾ? ಇಂಥವಕ್ಕೆಲ್ಲ ಹೆದರೋನಲ್ಲ ನಾನು, ಸತ್ಯ ಹೇಳೋನು, ಸುಳ್ಳಿಗೆ ಹೆದರೋನಲ್ಲ. ನೀವು ಹೇಗಂದ್ರೆ ಒಂದು ಸುಳ್ಳಿಗೆ 1000 ಸರಿ ಸತ್ಯ ಅಂತೇಳಿ ಸತ್ಯ ಮಾಡೋಕೆ ನೀವು ಹೊರಡ್ತಾ ಇದ್ದೀರಾ, ಅದು ಅಸಾಧ್ಯವಾಗಿರ್ತಕ್ಕಂಥದ್ದು. ನೀವೇನು ಹೇಳಿದಿರಿ ತಂಗಡಿಗೆ ಅವರೇ? ಬಂದು ಮೊದಲೇ ಪ್ರಚಾರ ಮಾಡಿ ಗೆದ್ದು ತೋರಿಸಲಿ ಅಂತ ಹೇಳಿದಾರಲ್ಲ. ಸರಿ ಆಯಿತು, ಮತ್ತೆ ನನ್ನ ಮನೆಗೆ ಲೋಕಸಭೆ ಚುನಾವಣೆಯಲ್ಲಿ, MP ಚುನಾವಣೆಯಲ್ಲಿ ಕೈಕಾಲು ಮುಗಿಯಕ್ಕೆ ಯಾಕೆ ಬಂದಿರಿ? ರಾತ್ರಿಗೆ 2-2.5 ಗಂಟೆವರೆಗೆ 3 ಗಂಟೆವರೆಗೆ ಕೂತಿರಲ್ಲ ಕೈಕಾಲು ಮುಗಿದು. ಚುನಾವಣೆಯಲ್ಲಿ ಬನ್ನಿ, ಗೆಲ್ಸಿ ಅಂತೇಳಿ ನನ್ನ ಕೈಕಾಲು ಮುಗಿಯಕ್ಕೆ ಯಾಕೆ ಬಂದಿದ್ದೀರಾ? ಬರಬಾರ್ದಾಗಿತ್ತು ನೀವು. ಇಲ್ಲ ಅನ್ಸಾರಿಗೆ ಬಿಟ್ಟು ಮಾಡೋಣ ಅಂಥೇಳಿ ನೀವು ಮಾಡಿಬಿಡ್ಬೇಕಾಗಿತ್ತು. ನಾನು ಮನುಷ್ಯನಿದ್ದೀನಿ, ನೀವೇ ನನಗೆ, ನಿಮ್ಮ ಹಿಟ್ಟನಾಳ್ ಕುಟುಂಬ, ನೀವು ರಾಯರೆಡ್ಡಿ 23ನೇ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದರೂ ಸಹಿತ ನನಗೆ ನೀವು ಸೋಲಿಸ್ತೀರಾ. ಮತ್ತೆ 1 ವರ್ಷ ಆದ ತಕ್ಷಣ MP ಎಲೆಕ್ಷನ್ಗೆ ಅದೇ ಹಿಟ್ನಾಳ್ ಕುಟುಂಬದ ಒಬ್ಬ ಸದಸ್ಯ ನಿಂತಾಗ ನಾನು ಕೈಕಾಲು ಮುಗಿದು ಆತ ಗೆಲ್ಲಿಸ್ಬೇಕಾ? ನಾನು ಮನುಷ್ಯ ಅಂಥೇಳಿ ಮರ್ತು ಬಿಟ್ರಾ? ಏನೋ ನನ್ನ ದೇಹದಲ್ಲಿ ಏನೋ ಹೃದಯ ಇದೆಯಲ್ಲ, ಅದೇನು ಕಲ್ಲಿನ ಹೃದಯ ಅಂತೇಳಿ ತಿಳ್ಕೊಂಡ್ರ? ಆದರೂ ನಾನು ಜನಗಳಿಗೋಸ್ಕರ ಮಾಡಿದೆ, ಜನಗಳಿಗೋಸ್ಕರ, ಅರ್ಥ ಆಯ್ತಾ? ನಿಮಗೋಸ್ಕರ ಅಲ್ಲ, ರಾಜಶೇಖರ್ ಹಿಟ್ನಾಳ್ಗೋಸ್ಕರ ಅಲ್ಲ. ನಾನು ಮಾಡಿರ್ತಕ್ಕಂಥದ್ದು ಜನರ ಕೆಲಸ ಆಗಲಿ ಅಂತೇಳಿ, ಅರ್ಥ ಆಯ್ತಾ ತಂಗಡಿಯವರೇ? ಮತ್ತೆ ನಾನು MP ಚುನಾವಣೆಯಲ್ಲಿ ಆಯಿತು ಅಂತೇಳಿ ಹಗಲು ರಾತ್ರಿ ನಿದ್ದೆಗೆಟ್ಟು ಊಟ ಇಲ್ಲದೆ ನಾವು ಕೆಲಸ ಮಾಡಿದ್ದೀವಲ್ಲ. ನೀವು ಮಂತ್ರಿಯಾಗಿ ಪದೇ ಹೇಳ್ಕೊಂತೀರಿ, ಬೆನ್ನು ಚಪ್ಪರಿಸ್ಕೊಂತೀರಾ, ನಾನು 1 ಲಕ್ಷ ನನಗೆ ಮತ ಬಿದ್ದಾವೆ, 40,000 ಲೀಡ್ಲಿಂದ ಗೆದ್ದಿದ್ದೀನಿ ಅಂತ. ಅದೆಲ್ಲ ಗೊತ್ತೈತಿ ಎಲ್ಲರಿಗೆ. ಅದೇನು ಹೇಳ್ತೀರಾ? MP ಎಲೆಕ್ಷನ್ನಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ನೀವು 40,000 ಲೀಡ್ಲಿಂದ ಗೆದ್ದಿದ್ದೀರಾ. MP ಎಲೆಕ್ಷನ್ನಲ್ಲಿ ಕೇವಲ 4,000 ಓಟ್ ಯಾಕೆ ಬಿದ್ದು ನಿಮ್ಮ ಕ್ಷೇತ್ರದಲ್ಲಿ? ಏನು ಒಡಂಬಡಿಕೆ ಮಾಡ್ಕೊಂಡಿದ್ದೀರಾ? ಮತ್ತೆ ನನ್ನ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು MLA ಇಲ್ಲ, ಕಾಂಗ್ರೆಸ್ಸಿನಿಂದ ಸೋತಿದ್ದೀನಿ, ಆದರೂ ಅಲ್ಲಿ 16,000 ಲೀಡ್ ಕೊಟ್ಟಿದ್ದೀನಿ. ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ, ಕೊಪ್ಪಳ ಲೋಕಸಭಾ ಚುನಾವಣೆಯಲ್ಲಿ ಗಂಗಾವತಿ ಮಾತ್ರ ಲೀಡ್ ಕೊಟ್ಟಿದೆ 16,000. ಅರ್ಥ ಆಯ್ತಾ? ನಾನು MLA ಇಲ್ಲ, ಆದರೂ ದುಡ್ದು ಜನ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಅನ್ಸಾರಿ ಅವ್ರನ್ನ ಕಳ್ಕೊಂಡ್ಬಿಟ್ಟಿದ್ದೀವಿ, ಅನ್ಸಾರಿ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಕೆಲಸ ಮಾಡಿಸ್ಕೊಳೋಣ ಅಂತ ಹೇಳ್ಬಿಟ್ಟು ಜನ ಮಾಡಿದ್ರು, ಲೀಡ್ ಸಿಕ್ಕಿದೆ. ನೀವೇನು ಮಾಡಿದ್ದೀರಿ? ನೀವು ಯಾಕೆ ಮೋಸಗಾರ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನೀವು 2 ದಿವಸ ಇರೋ ಕಾಲಕ್ಕೆ ಮನೆಗೆ ಬಂದು ಅಣ್ಣ ಕೈ ಮುಗಿತೀನು, ಈಗ ಅಣ್ಣ ಗಂಗಾವತಿಯಿಂದಲೇ ಜಗ್ಬೇಕು, ನಮ್ದೆಲ್ಲ ಇಳಿದ್ಬಿಟ್ಟೈತೆ, ನಮ್ದೆಲ್ಲ ಹೋಗ್ಬಿಟ್ಟೈತೆ,
ಯಾಕಪ್ಪ ಏನಾಯ್ತು ಅಂತಂದ್ರೆ, ಇಲ್ಲಣ್ಣ ಎಲ್ಲ ಕಡೆ ಏನೋ ಹಂಗೆ ಅಂತ ಕಾಣಕತ್ತದೆ, ನಮ್ಗೆ ಆಸೆ ಇರೋದು ಗಂಗಾವತಿ ಮೇಲೆ, ಭರೋಸೆ ಇರೋದು ಅಂದ್ರೆ ಆಯ್ತಾಯ್ತು ಪ್ರಯತ್ನ ಮಾಡ್ತಾ ಇದೀವಿ ಅಂತ ಹೇಳ್ಕೊಂಡು ಮರ್ತು ಬಿಟ್ರ ಅದು. ಆಯ್ತು, ಚುನಾವಣೆ ರಿಸಲ್ಟ್ ಬಂತು, ಲೋಕಸಭೆ ಚುನಾವಣೆ. ಇವತ್ತಿನವರೆಗೂ ಅದು ನಾನು ನೆನಪಿನಲ್ಲಿ ಇಟ್ಕೊಂಡಿದ್ದೀನಿ ತಂಗಡಿಗೆ ಅವರೇ. ಇವತ್ತಿನವರೆಗೆ ನೀವು ನನಗೆ ಧನ್ಯವಾದಗಳು ಅನ್ಸಾರಿ ಅವರೇ, ನಾನು ಮಂತ್ರಿಯಾಗಿ ನನ್ನ ಮಾನ ಮರ್ಯಾದೆ ಉಳಿಸಿದ್ರಾ ಅಂಥೇಳಿ ಯಾವತ್ತಾದ್ರೂ ಹೇಳಿದಿರಾ? ನೆನಪು ಮಾಡ್ಕೊಳ್ಳಿ. ಒಂದು ದಿವಸ ಪೂರ್ತಿ ಬೆಳಗ್ಗಿನಿಂದ ಹಿಡಿದು ಮರು ದಿವಸ ಬೆಳಗ್ಗಿನವರೆಗೆ ನೀವು ಕೂತ್ಕೊಂಡು ಆಲೋಚನೆ ಮಾಡ್ಕೊಂಬಿಡಿ. ಹೇಳಿನೇ ಇಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ. ಇವತ್ತಿನವರೆಗೂ ನೀವು ಧನ್ಯವಾದಗಳು, ಥ್ಯಾಂಕ್ಸ್ ಅಂತೇಳಿ ಸಹಿತ ನೀವು ಹೇಳಿಲ್ಲ ನನಗೆ. ಯಾಕಂದರೆ ನಿಮ್ಮ ಮರ್ಯಾದೆ ಕಾಪಾಡಿದ್ದೀವಿ. ಇಲ್ಲಾಂದರೆ ನಿಮ್ಮನ್ನು ಚೀಮಾರಿ ಹಾಕ್ತಿದ್ರು. MP ಎಲೆಕ್ಷನ್ನಲ್ಲಿ ಅಭ್ಯರ್ಥಿ ಸೋತಿದ್ರೆ ಆಗಲೇ ನಿಮ್ಮ ಮಂತ್ರಿ ಸ್ಥಾನ ಕಿತ್ಕೊಂಡ್ಬಿಡ್ತಿದ್ರು ಗೊತ್ತಾ. ಆದರೆ ನಾವು ದುಡಿದು 16,000 ಮತಗಳಿಂದ ಲೀಡ್ ಕೊಟ್ಟಿವಿ. ಲೀಡ್ ಅಲ್ಲಿಗೇನಪ್ಪ ಅಂದರೆ ಅಲ್ಲಿಗೆ ಬಂತು. ಅಕಸ್ಮಾತ್ ನಾನು ತಟಸ್ಥನಾಗಿದ್ದರೆ ಅವಾಗ ಹೇಳ್ಬೇಕಾಗಿತ್ತು, ನೀವು ಅನ್ಸಾರಿ ಅವರೇ ನೀವು ಮಾಡಕ್ಕೆ ಹೋಗ್ಬೇಡಿ, ನಾವು ಮಾಡ್ಕೊತೀವಿ ಅಂತೇಳಿ ಹೇಳ್ಬೇಕಾಗಿತ್ತು. ಈಗೇನು ಹೇಳ್ತಿರಲ್ಲ, ಪ್ರಚಾರ ಮಾಡಿ ಬನ್ನಿ ನೋಡೋಣ ಅಂತ ಹೇಳ್ಬಿಟ್ಟು. ನೀವು ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ತಂಗಡಿಗೆಯವರೇ ನೀವೇನ್ರಿ ಸಂಬಂಧ ನಮಗೆ? ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಗೆ ಏನು ಸಂಬಂಧ? ನೀವು ದೌರ್ಜನ್ಯ ಮಾಡ್ತೀರಾ? ದಬ್ಬಾಳಿಕೆ ಮಾಡ್ತಾ ಇದ್ದೀರಾ? ನಾನೂ ಕಾಂಗ್ರೆಸ್ನವನೇ, ನಾನೂ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರ್ತಕ್ಕಂಥವನೇ. ನೀವು ಮಂತ್ರಿ ಆಗಿದ್ದ ಮಾತ್ರಕ್ಕೆ ನನ್ನ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಧಿಕಾರಿಗಳಿಗೆ ನೀವು ವರ್ಗಾವಣೆ ಮಾಡಿ ತಂದಾಕ್ತೀರಾ? ಯಾರು ನೀವು? ದುಡ್ಡು ತಗೊಂಡು ನೀವು ನನ್ನ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ನೀವು ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಿ ಹಾಕ್ತೀರಾ. ಮತ್ತು ಅವ್ರಿಗೆ ಏನು ಹೇಳ್ತೀರಾ? ಅಧಿಕಾರಿಗಳಿಗೆ ಅನ್ಸಾರಿ ಹೇಳಿದ್ದನ್ನು ಕೇಳಬಾರ್ದು, ಅನ್ಸಾರಿ ಹೇಳಿದ ಕೆಲಸ ಮಾಡಬಾರ್ದು. ಇದು ಕಾಂಗ್ರೆಸ್ ಹೇಳಿತಾ? ಕಾಂಗ್ರೆಸ್ ನಿಲ್ಲುವ ಅಥವಾ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಲೀಡರ್ಗಳ ನಿಲ್ಲುವ ಅಥವಾ ನಿಮ್ಮ ನಿಲುವು? ನನಗೆ ಹೇಳ್ಬೇಡಿ, ಜನಗಳ ಮುಂದೆ ಹೇಳಿ. ನಾನು ಕಾಂಗ್ರೆಸ್ನವನಾಗಿ ನಾನು ಅಭ್ಯರ್ಥಿಯಾಗಿ ನನಗೆ ನೀವೇ ಸೋಲಿಸಿ ಇವತ್ತು ನನ್ನ ಕ್ಷೇತ್ರಕ್ಕೆ ನಾನು ಅಧಿಕಾರ, ಇವತ್ತು ನಮ್ಮ ಸರ್ಕಾರ, ಪಕ್ಷದ ಸರ್ಕಾರ ಬಂದಿದೆ ಅಂದರೆ ನಮ್ಮ ಕಾರ್ಯಕರ್ತರಿಗೆ ಆಸೆ ಇರುತ್ತದೆ, ನಮ್ಮ ಪಕ್ಷ ಸರ್ಕಾರಕ್ಕೆ ಬಂದಿದೆ, ನಾವು ಏನಾದರೂ ಕೆಲಸ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು. ನೀವು ಅಡ್ಗಾಲು ಹಾಕಿ ನಮ್ಮ ಕಾರ್ಯಕರ್ತರ ಕೆಲಸ ಆಗ್ಲಾರ್ದಂಗೆ ಯಾವನೋ ಲೂಟಿಕೋರ, 420 ಲಫಂಗ, ಲುಚ್ಚ ಅವನು ನನಗೆ ದುಡ್ಡು ತಗೊಂಡು ಮಗ ಕೆಲಸ ಮಾಡಲಾರ್ದೆ ಅವನು ಸಂಜೆ 6 ಗಂಟೆಗೆ ಬರೋದು, 10 ಗಂಟೆಗೆ ಮನೆಗೆ ಹೋಗ್ಬಿಡೋದು. ಲಾಡ್ ಸಾಬ್ ನನ್ನ ಮಗ, ಅವನಿಗೆ ಹೊದ್ದೆ ಬೇಕಾ? ಅವನು ಜೀರೋ ಇದ್ದ, ಅವನಿಗೇನೋ ಕಲಿಸಿದ್ವಿ ಎಲ್ಲ. ಇವತ್ತು ಅವನು ನಮಗೆ ಸೋಲಿಗೆ ಕಾರಣ ಅಂತ ಹೇಳಿಬಿಟ್ಟು ಅವನಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಂದ ತೆಗೀರಿ ಅಂತ ಹೇಳಿದರೆ ನೀವೇನು ಹೇಳ್ತೀರಿ? DK ಶಿವಕುಮಾರ್ ಹತ್ರ ಹೋಗಿ ಇಲ್ಲ ಅವನೇ ಇರಲಿ. ನೀವು ಯಾರ್ರೀ ಅವನೇ ಇರಲಿ ಅಂತ ಹೇಳಿಕೆ ನಮ್ಮ ಕ್ಷೇತ್ರಕ್ಕೆ? ನಿಮ್ಮ ಕ್ಷೇತ್ರದಲ್ಲಿ ನಾನು ಕೈ ಹಾಕ್ತಾ ಇದ್ದೀನಾ? ನಿಮ್ಮ ಕ್ಷೇತ್ರದಲ್ಲಿ ಕೈ ಹಾಕ್ತಾ ಇದ್ದೇನ್ರಿ ತಂಗಡಿಗೆ? ಯೋಚನೆ ಮಾಡಿ. ನಿಮ್ಮ ಶತ್ರು ಇದ್ದಾರಲ್ಲ ನಿಮ್ಮ ಕ್ಷೇತ್ರದಲ್ಲಿ, ಅವ್ರ ಜೊತೆಗೆ ಬಂದು ಅವ್ರ ಜೊತೆಗೆ ಕೂತ್ಕೊಂಡು ನಾನು ಸಹಿತ ಅವ್ರ ಜೊತೆಗೆ ಅವ್ರ ಷಡ್ಯಂತ್ರ ಹೆಂಗೆ ಮಾಡ್ತಾರೆ ನಿಮ್ಮ ವಿರುದ್ಧ ನಾನು ಮಾಡ್ತಾ ಇದ್ದೇನೇನ್ರಿ? ನಿಮಗೆ ಅರಿವು ಇಲ್ವಾ? ನಾನು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಒಂದು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದೆ, ಕಾಂಗ್ರೆಸ್ನವನಂತೇಳಿ ಅರಿವಿಲ್ವಾ? ಏನು ಮಂತ್ರಿ ಆಗಿದ ತಕ್ಷಣ ಬರೀ ಆಕಾಶ ನೋಡ್ತಾ ಇದ್ದೀರಾ? ಏನು ದೊಡ್ಡ ಭಾರಿ ಮಾತಾಡ್ತೀರ ನೀವು? ಏನಂಥದ್ದು ಗನಂದಾರಿ ಕೆಲಸ ಮಾಡಿದ್ದೀರಾ ಅಂತ. ಇದು ಅನ್ಸಾರಿಗೆ ಹೇಳಕ್ ಹೋಗ್ಬೇಡಿ. ನಿಮ್ಮಿಂದ ಪಾಠ ಕಲಿಯಲಿಕ್ಕೆ ನನಗೆ ಅವಶ್ಯಕತೆ ಇಲ್ಲ. ರಾಜಕೀಯದ ಪಾಠ ನೀವು ಕಲ್ತ್ಕೊಡಿ. ಬೇಗ ಎದ್ದೇಳಬೇಕು, ಬೇಗ ಬರಬೇಕು, ಜನಗಳ ಭೇಟೆ ಆಗಬೇಕು, ಜನಗಳ ಕೆಲಸ ಮಾಡಬೇಕು. ನೋಡಿ, ಜನಗಳ ಕೆಲಸ
ಉಚಿತ ಮಾಡಿ ನಾನು ಯಾವಾಗ ಎದ್ದೇಳಬೇಕು, ಏನು ಮಾಡಬೇಕು ಅದೆಲ್ಲ ಕೆಲಸ ಮಾಡಿಕೊಡ್ತಿರ್ತೀವಿ. ನೀವು ನಿಮ್ಮ ಕಾರ್ಯಕರ್ತರಿಗೆ ದುಡ್ಡು ಕೊಟ್ಟು ನೀವೇ ಗಾಳಿ ಸುದ್ದಿ ಎಬ್ಬಿಸ್ತೀರಾ. ಏನಂದರೆ ಅನ್ಸಾರಿ ಇಷ್ಟು ಗಂಟೆಗೆ ಎದ್ದೇಳ್ತಾನೆ, ಅಷ್ಟು ಗಂಟೆಗೆ ಹೊರಗೆ ಬರ್ತಾನೆ, ಹೋಗ್ರಿ ಹಬ್ಬಿಸ್ಬಿಡ್ರಿ, ಗಾಳಿ ಎಬ್ಬಿಸ್ಬಿಡ್ರಿ ಅಂತೇಳ್ಬಿಟ್ಟು. ನಮ್ಗೆ ಗೊತ್ತಿಲ್ಲೇನ್ರಿ ನಾನು ಯಾವಾಗ ಮನೆಯಲ್ಲಿ ಇರ್ತೀನಿ, ಯಾವಾಗ ಮಲಗ್ತೀನಿ, ಯಾವಾಗ ಎದ್ದೇಳ್ತೀನಿ? ನೀವೇನು ನನ್ನ ಮನೆಗೆ ಬಂದು ನೋಡಿದ್ದೀರೇನ್ರಿ? ನೀವು ನನ್ನ ಮನೆಗೆ ಬಂದು ನೋಡಿದ್ದೀರಾ? ಮನೆಯಲ್ಲೇ ಇದ್ಕೊಂಡು ಏನಪ್ಪ ಅಂತ ಹೇಳಿದ್ರೆ ಪ್ರಚಾರಕ್ಕೆ ಹೋಗಲಾರ್ದೆ ಇದ್ರು ನೀವು ನನ್ನ ಮನೆಗೆ ಬಂದು ನೋಡಿದ್ದೀರಾ? ಬಂದು ನೋಡಿದ್ದೀರೇನ್ರಿ? ನನ್ನ ಮನೆಯಾಗ 2 ದಿವಸ ಕುರ್ಚಿ ಹಾಕೊಂಡು ಕೂತ್ಕೊಂಡು ನೋಡಿದ್ದೀರೇನು ಪ್ರಚಾರಕ್ಕೆ ಹೋಗಲಿಲ್ಲ ಅಂಥೇಳಿ? ಪ್ರಚಾರಕ್ಕೆ ಹೋಗಿಲ್ಲ ಅಂದರೆ ನನಗೆ 57,000 ಮತಗಳು ಬೀಳ್ತಿದ್ವೇನ್ರಿ? ನಾನು ಒಬ್ಬನೇ ನಮ್ಮ ಜನಗಳಿಗೆ ಕಟ್ಕೊಂಡು, ಮತದಾರಿ ಕಟ್ಕೊಂಡು ಏನಪ್ಪ ಅಂದರೆ ಕೆಲಸ ಮಾಡಿದ್ದೀನಿ. ನೀವೆಲ್ಲ ಏನು ಮಾಡಿದ್ದೀರಾ? ಈಗೇನು ಹಿಡ್ಕೊಂಡ್ರಲ್ಲ ನಿಮ್ಮ ಪಕ್ಕದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕೂತಿದ್ನಲ್ಲ ಲುಚ್ಚ, ಅವನಿಗೆ ಯಾಕೆ ಹಿಡ್ಕೊಂಡ್ರಿ ನೀವು? ಯಾಕಂದರೆ ಅವನು ಲುಚ್ಚ ಇದ್ದಾನೆ. ಅವನು ಗಂಗಾವತಿಯಲ್ಲಿ ಏನು ಲೂಟಿ ಮಾಡ್ತಾನೆ ಅದರಾಗ ಕೆಲವೊಂದು ಪರ್ಸಂಟೇಜ್ಗಳು ಆ ಕಡೆ ಈ ಕಡೆ ಮಾಡಬೇಕು ಅಂತ. ನಿಮ್ಮ ನಿಲುವು ನನಗೆ ಗೊತ್ತಿಲ್ಲೇನ್ರಿ ತಂಗಡಿಯವರೇ? ನೀವು ಯೋಚನೆ ಮಾಡಿ. ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಧಿಕಾರಿಗಳಿಗೆ ವರ್ಗಾವಣೆಗೆ ನೀವು ಹಾಕ್ತೀರಾ. ತಹಸೀಲ್ದಾರಿಗೆ ನಾನು ವಸಂತ ಕುಮಾರಿಗೆ ಏನಪ್ಪ ಆದೇಶ ಮಾಡಿಸಿತ್ತಂದರೆ ಯಾರಿಗೆ ಕೇಳಿ ಬಂದ್ಯಾ? ಯಾರು ಹೇಳಿದ್ರು ನಿನಗೆ? ಯಾವೊಂದು ಪತ್ರ ತಗೊಂಡಿದ್ದಿ? ಏನ್ರಿ ಅಧಿಕಾರಿಗಳಿಗೆ ಆ ಥರ ರುಬಾಬ್ ಮಾಡ್ತಾ ಇದ್ದೀರಾ? ಅಧಿಕಾರಿಗಳಿಗೆ ನಿಮ್ಮ ನೌಕರ ಅಂತ ತಿಳ್ಕೊಂಬಿಟ್ರಾ? ಮನೆ ನೌಕರ ಅಂತ ತಿಳ್ಕೊಂಬಿಟ್ರೇನ್ರಿ ತಂಗಡಿಗೆ ಅವರೇ? ಸಂವಿಧಾನದ ಪ್ರಕಾರ ನಡೀರಿ, ಬರೀ ಹೇಳೋದಲ್ಲ. ಅರ್ಥ ಆಯ್ತಾ? ಆಮೇಲೆ ನೀವೇನು ಮಾಡಿದ್ದೀರಾ? ಟೌನ್ ಇನ್ಸ್ಪೆಕ್ಟರ್, ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಪ್ರಕಾಶ್ ಮಾಳೆ ಹೋಗ್ತಾ ಇದ್ದಾನೆ ಅಂದರೆ ನಾನು ಒಬ್ಬರಿಗೆ ನಾಯಕ ಸಮಾಜ, ವಾಲ್ಮೀಕಿ ಸಮಾಜದ ಒಳ್ಳೆ ಅಧಿಕಾರಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರಿಗೇನಪ್ಪ ಅಂದರೆ ಆದೇಶ ಮಾಡಿ ಆಯ್ತು ಹೋಗಿ ಚಾರ್ಜ್ ತಗೊಳ್ಳಿ ಅಂತ ಹೇಳಿದರೆ ನೀವು ಅಲ್ಲಿ SP ಹೇಳಿ ಚಾರ್ಜ್ ಕೊಡಿಸ್ಬೇಡ, ಆತಿಗೆ ಚಾರ್ಜ್ ಕೊಡಿಸ್ಬೇಡ ನಾನು ಹೇಳೋವರೆಗೆ ಅಂಥೇಳಿ ಆ SP ಹತ್ರ ಇನ್ಸ್ಪೆಕ್ಟರ್ ಚಾರ್ಜ್ ತಗೊಳ್ಳಿಕ್ಕೆ ಆದೇಶ ಕೊಡಿ ಅಂದರೆ ಆ SP ಹೇಳ್ತಾನೆ, ಇಲ್ಲ ನೀವು ಮಿನಿಸ್ಟ್ರಿಗೆ ಭೇಟಿಯಾಗಿ. ಯಾಕ್ರಿ ಭೇಟಿ ಆಗಬೇಕು ಅಧಿಕಾರಿಗಳು ನಿಮಗೆ? ನಿಮ್ಮ ಕ್ಷೇತ್ರನಾ? ನಿಮ್ಮ ಕ್ಷೇತ್ರ ಏನ್ರಿ? ನಾನು ಕಾಂಗ್ರೆಸ್ ಪಕ್ಷದವನು, ನಾನು ಗಂಗಾವತಿ ವಿಧಾನಸಭಾ ಕ್ಷೇತ್ರ, ನನ್ನ ಕ್ಷೇತ್ರಕ್ಕೆ ಅಧಿಕಾರಿಗಳಿಗೆ ನಾನು ಹಾಕ್ತೇನೆ. ನೀವ್ಯಾರ್ರಿ SP ಹೇಳಕ? SP ಯಾರ್ರಿ ನಿಮಗೆ ಭೇಟಿಯಾಗನಕ? SP ಸರ್ಕಾರಿ ನೌಕರಿ ಮಾಡ್ತಾ ಇದಾರ, ನಿಮ್ಮ ನೌಕರಿ ಮಾಡಕತ್ತಾರ? ಅರ್ಥ ಆಗೋದಿಲ್ವಾ? ನೀವು ಗಂಗಾವತಿಯಲ್ಲಿ ನಾಮನಿರ್ದೇಶನ ನನಗೆ ಹೇಳಲಾರ್ದೆ ಸಿದ್ದರಾಮಯ್ಯ ಹತ್ರ ಬರೋದು, ಕಿವ್ಯಾಗೇನಪ್ಪ ಅಂದ್ರೆ ಊದ್ಬಿಡೋದು, ಬರೇ ಸುಳ್ಳು ಊದ್ಬಿಡೋದು. ನೀವು ಹಿಟ್ನಾಳ್ ಕುಟುಂಬ, ರಾಯರೆಡ್ಡಿ, ಇನ್ನೈತರು ಎಲ್ಲರೂ ಏನು ಬರೀ ಅನ್ಸಾರಿ ವಿರುದ್ಧ ಬರೀ ಇದೆ. ಏನಾದರೂ ಬಿಟ್ಟು ಅಭಿವೃದ್ಧಿ ಮಾಡಿದಿರಾ? ತೋರಿಸಿ ನೋಡೋಣ. ನಾನೇನು ಮಾಡಿದೆ ಯಾರಿಗಂತ ಹೇಳ್ಬಿಟ್ಟು. ಅರೆ ನಾನು ನಿಮ್ಮ ಮಾತಿಗೆ ಎದರಲ್ಲ. ನೀವೇನು ಸಿದ್ದರಾಮಯ್ಯಗೆ ಹೇಳಿದ್ರಲ್ಲ, ನಾನು ಅದಕ್ಕೆ ಹೇಳಿದೆ ವಿಡಿಯೋ ಮುಖಾಂತರ, ನನಗೆ ಕರೆಸಿರಿ, ಎದರ ಬಿದ್ದರ ಕೂತ್ಕೊಳ್ಳಿ, ಆಯ್ತು ನೀವು ಪ್ರಶ್ನೆ ಮಾಡಿ ನಾನು ಉತ್ತರ ಕೊಡ್ತೀನಿ, ನಾನು ಪ್ರಶ್ನೆ ಮಾಡ್ತೀನಿ ನೀವು ಉತ್ತರ ಕೊಡಿ, ಅಲ್ಲಿ ಆಗಲಿ ಸುಳ್ಳು ಯಾರು ಸತ್ಯ ಯಾರು ಅಂತೇಳಿ. ನನ್ನ ಹಿಂದೆ ಹೋಗೋದು, ಕಿವಿ ಏನಪ್ಪ ಅಂದ್ರೆ ಚುಚ್ಚಿ ಬಿಡೋದು ಸಿದ್ದರಾಮಯ್ಯ ಅವರಿಗೆ, ನಾನು ಕೊಟ್ಟಿರ್ತಕ್ಕಂಥ ಪತ್ರ ಕಳ್ತನ ಮಾಡಿಬಿಡೋದು. ನಾನು ಅಭಿವೃದ್ಧಿಗೆ ಪತ್ರ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಪತ್ರ ಕೊಟ್ಟರೆ ಕಳ್ತನ ಮಾಡ್ಕೊಂಡಿರ್ತಿದ್ದೀನಿ, ಗೊತ್ತಾಯ್ತಾ? ನಾನು ಸುಮ್ಮನೆ ಇದ್ದೆ. ಅಕಸ್ಮಾತ್ ನಾನು ಪ್ರೆಸ್ ಮೀಟ್ ಮಾಡಿದರೆ ಮುಖ್ಯಮಂತ್ರಿಗೆ ಏನಾಗ್ತಿತ್ತು ಗೊತ್ತಾ? ಇಡೀ ದೇಶ ಅಲ್ಲ, ಇಡೀ ವಿದೇಶಗಳು ಎಲ್ಲೆಲ್ಲ ಏನಾಗ್ತಿತ್ತು ಅವಾಗ? ಮುಖ್ಯಮಂತ್ರಿಗಳ ಮಾನ ಮರ್ಯಾದೆ ಬಗ್ಗೆ ಯೋಚನೆ ಮಾಡಿ ಸುಮ್ಮನೆ ಕೂತಿದ್ದೆ ನಾನು. ಅರ್ಥ ಆಯ್ತಾ? ಹೊಟ್ಟೆಗೆ ಹಾಕೊಂಡಿದ್ದೆ. ನಿಮಗೇನಾಗಿತ್ತು ಗೊತ್ತಾ?
ಭಾಳ ನಗುಪಾಟ್ಲಿ ಆಗೋದು ನೋಡೋ ಪತ್ರ ಹೆಂಗೆ ಕಳ್ತನ ಮಾಡೀವಿ, ಹೆಂಗೆ ಇಟ್ನಾಳ್ ಕುಟುಂಬದ LHನಲ್ಲಿ ಹೆಂಗೆ ಇಟ್ಟಿದ್ವಿ ನೋಡು ಅಂಥೇಳಿ. ಏನೇನು ಕೆಲಸ ಮಾಡಿದಿರ ಗೊತ್ತಿಲ್ವಾ? ನೀವು ಗಂಗಾವತಿಯಲ್ಲಿ ಶೈಲಜಾ ಹಿರೇಮಠ ಅಂಬಾಕಿಗೆ, ನೀವು ಗಂಗಾವತಿ ಹೆಣ್ಮಗಳು, ಆಕೆಗೆ ಕರ್ನಾಟಕ ರಾಜ್ಯದ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆ ಮಾಡ್ತಕ್ಕಂಥ ಸಮಿತಿಗೆ ಸದಸ್ಯರು ಮಾಡ್ತೀರಾ ನೀವು? ಆ ಹೆಣ್ಮಗಳಿಗೆ ತಗೊಂಡು ಏನು ತಿಳ್ಕೊಂಬಿಟ್ರಿ ಆ ಹೆಣ್ಮಗಳು? ಹಾಂ, ಕಾಂಗ್ರೆಸ್ ಏನು ಆ ಹೆಣ್ಮಗಳು? ಆ ಹೆಣ್ಮಗಳು ಗಂಗಾವತಿ BJP. ನಿಮ್ಮ ಹತ್ರ ಬಂದು ಕಾಂಗ್ರೆಸ್ಗೆ ಓಡಾಡಿಬಿಟ್ರೆ ಮುಗ್ದೋಯ್ತಾ? ಏನು ರಾಜ್ಯ ಮಟ್ಟಕ್ಕೆ ಹೋಗೋದಷ್ಟು ಏನಪ್ಪ ಅಂದ್ರೆ ಆಯಮ್ಮಗೆ ನೀವು ಸ್ಥಾನಮಾನ ಕೊಡಿಸಿದ್ರಲ್ಲ, ಬೇರೆಯವ್ರು ಯಾರು ಇದ್ದಿಲ್ವಾ? ಹೋಗಲಿ, ನೀವು ನನಗೆ ಕೇಳಿದಿರಾ? ಅನ್ಸಾರಿ ಸಾಹೇಬ್ರೆ, ನಾನು ತಮ್ಮ ಕ್ಷೇತ್ರದಿಂದ ಈ ಅಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ, ಮಾಡ್ಲಾ ಬೇಡ ಅಂತ ಕೇಳೋದಿಲ್ವಾ? ಏನು ಕೇಳೋದು ಇದಿಲ್ವಾ ನಿಮಗೆ? ಹಾಂ, ಏನು ತಿಳ್ಕೊಂಬಿಟ್ರಿ ನೀವು? ಏನೇನು ಮಂತ್ರಿ ಅಂದರೆ ನೀವೇನು ನಿಮ್ಮ ಸ್ವಂತ ಆಸ್ತಿ ಅಂತ ತಿಳ್ಕೊಂಬಿಟ್ರಾ? ಸ್ವಂತ ಆಸ್ತಿ ಅಂತ ತಿಳ್ಕೊಂಬಿಟ್ರೇನ್ರಿ? ನೀವು ಗಂಗಾವತಿಯಲ್ಲಿ ನಿಂಗಜ್ಜ ಅಂತ ಹೇಳ್ಬಿಟ್ಟು ಪ್ರೆಸ್ ರಿಪೋರ್ಟರ್, ಆತಿಗೇನು ಮಾಡ್ತೀರಾ ನೀವು? ನೀವೇನಪ್ಪ ಅಂದರೆ ಕರ್ನಾಟಕ ರಾಜ್ಯದ ಪತ್ರಿಕಾ ಮಾಧ್ಯಮದ ಅಕಾಡೆಮಿಗೆ ನೀವು ಮೆಂಬರನ್ನಾಗಿ ಮಾಡ್ತೀರಾ ಆತಿಗೆ ಗಂಗಾವತಿಯಿಂದ? ನನಗೆ ಕೇಳಿದಿರೇನ್ರಿ? ಅದೇ ನಿಂಗಜ್ಜ 2023ನೇ ಇಸ್ವಿಯಲ್ಲಿ ನನ್ನ ವಿರುದ್ಧ ಜನಾರ್ದನ್ ರೆಡ್ಡಿಗೇನಪ್ಪ ಅಂದರೆ ಕೆಲಸ ಮಾಡಿದ್ದಾನೆ, ಜನಾರ್ದನ್ ರೆಡ್ಡಿಗೆ ಓಟ್ ಹಾಕಿದ್ದಾನೆ. ನಿಮಗೆ ಅದಕ್ಕೆ ಹೇಳೋದು, ನೀವು ಎಲ್ಲ ಕಲಿತು ಸೋಲಿಸಿದ್ರೆ. ಯಾಕಂದರೆ ನೀವು RSS, ಶಿವರಾಜ್ ತಂಗಡ್ಗಿ ಅವರೇ, ನೀವು RSS. ನಿಮಗೆ ಗಂಗಾವತಿಯಲ್ಲಿ RSS ಅಂದರೆ ಭಾಳ ಪ್ರೀತಿ, BJP ಅಂದರೆ ಭಾಳ ಪ್ರೀತಿ. ನೀವು ಜಾತ್ಯತೀತ ಸಾಧ್ಯನೇ ಇಲ್ಲ ನೀವು ಆಗಲಿಕ್ಕೆ. ಅರ್ಥವಾಯ್ತಾ? ನೀವು ಯಾರ್ಯಾರಿಗೆ ಇಲ್ಲಿ ನಾಮನಿರ್ದೇಶನ ಮಾಡಿದಿರಲ್ಲ ಗಂಗಾವತಿಯಲ್ಲಿ, ಅವರೆಲ್ಲರ ಹಿನ್ನೆಲೆ ನೋಡಿದಿರಾ? ನೀವು ಹಿನ್ನೆಲೆ ನೋಡಿನೇ ಮಾಡಿದಿರ ಅವರಿಗೆ. ನಿಂಗಜ್ಜಗೆ ಮಾಧ್ಯಮ ಒಂದು ಅಕಾಡೆಮಿಯ ಸದಸ್ಯರು ಮಾಡಿದರು. ನಿಮ್ಮ ಹತ್ರ ಬಂದು ಒಂದು ಹಾರ ಹಾಕಿಬಿಟ್ರೆ ಮುಗೀತಾ? ನೀವು ಮಂತ್ರಿಗೆ ಗಂಗಾವತಿಯವ್ನು ನನಗೆ ಬಂದೇನು ಭೇಟಾಗ್ಯಾನವ? ಬಂದು ಭೇಟಾಗ್ಯಾನೇನ್ರಿ? ನಾನು ಕಾಂಗ್ರೆಸ್ನವನಲ್ಲ, ನಾನು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ನಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ನಾವು ದುಡ್ದಿದ್ದೀವಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ದುಡ್ದಿದ್ದ ಮೇಲೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಲ್ಲ. ಕಾಂಗ್ರೆಸ್ ಪಕ್ಷದ ಡಿಜಿಟಲ್ ಮೆಂಬರ್ಶಿಪ್ ಮಾಡೋ ಕಾಲಕ್ಕೆ 80,000 ಜನಗಳಿಗೆ ಮೆಂಬರ್ಶಿಪ್ ಮಾಡಿದ್ನಲ್ಲ, ನಾನು ಕಾಂಗ್ರೆಸ್ನವನಲ್ವಾ? ನೀವೇನು ಮಂತ್ರಿ ಆದ ತಕ್ಷಣ ದೊಡ್ಡ ಇದು ತಿಳ್ಕೊಂಬಿಟ್ರಾ ನಿಮ್ಮಷ್ಟಿಗೆ ನೀವು? ಹಾಂ, ನನಗೆ ಕೇಳಲಾರ್ದೆ ಶೈಲಜಾ ಹಿರೇಮಠಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆ ಸಮಿತಿಗೆ ಮೆಂಬರ್. ಆಯಮ್ಮ BJP ಮಾಡೋರು, ಕಾಂಗ್ರೆಸ್ ಮಾಡೋರು ನೋಡೋಕ್ಕಾಗೋದಿಲ್ವಾ? ಮಂತ್ರಿ ಅಂದರೆ ಯಾರು ಬೇಕೋ ಅವ್ರಿಗೆ ಮಾಡಿಬಿಡ್ತಾರ. ನಿಂಗಜ್ಜ ಅವ್ರು ಏನಪ್ಪ ಅಂದರೆ ಜನಾರ್ದನ್ ರೆಡ್ಡಿಗೆ ಮಾಡಿರ್ತಕ್ಕಂಥವ್ರು. ಆಮೇಲೆ ಬೇರೆಯವ್ರಿಗೆ ಮಾಡಿದಿರಿ ನೀವು. ರಮೇಶ್ ಗಬ್ಬೂರ್ ಅವರು ಜನಾರ್ದನ್ ರೆಡ್ಡಿಗೆ ಮಾಡಿದ್ರು 23ನೇ ಇಸ್ವಿಯಲ್ಲಿ. ಅವರಿಗೆ ನೀವೇನಪ್ಪ ಅಂದರೆ ಅಲ್ಲಿ ರಾಜ್ಯ ಮಟ್ಟದ ಇದು ಮಾಡಿದ್ದಾರ ನೀವು. ಆಮೇಲೆ ನಮ್ಮ ಜಾಜಿ ಅಂತ ಹೇಳಿಬಿಟ್ಟು ಅವ್ರಿಗೇನಪ್ಪ ಅಂದರೆ ಮಾಡಿದ್ರ. ಪಾಪ ಅವರು RSS ಸಂಚಾಲಕರು, ಅವರು ದೇವೇಂದ್ರಪ್ಪ ಜಾಜಿ ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಾ? RSSನ ಸಂಚಾಲಕರು ಅವರು ಗಂಗಾವತಿಯಲ್ಲಿ. ಆಮೇಲೆ ನೀವೇನು ಮಾಡಿದ್ದೀರಾ? ಕೋಲ್ಕಾರ್ ಶರಣಬಸಪ್ಪ ಅವರಿಗೂ ಏನಪ್ಪ ಅಂದರೆ ನೀವು ನಾಮನಿರ್ದೇಶನ ಮಾಡಿದ್ದೀರ ರಾಜ್ಯದ. ಅವರು ಏನಿದ್ದಾರೆ BJP ಅವರು, ಅವರಿಗೆ ನೀವೇನಪ್ಪ ಅಂದರೆ ರಾಜ್ಯ ಮಟ್ಟದ ಮಾಡ್ತೀರಾ? ನಿಮಗೆ ನಾನು ಅಲ್ಲಣ್ಣ ನೀನು ಅವ್ರಿಗೆ ಮಾಡಿದಲ್ಲ ಏನಂತ ಹೇಳಿದ್ರೆ, ಇಲ್ಲಣ್ಣ ಅವ್ರು ನನ್ನ ತಂಗಡಿಯವರೇ, ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೀವು ಹೇಳಿದಿರಿ
ಬಯಾಪುರ್ ಅಮ್ರೇಗೌಡ ಬಂದಿದ್ರು, ನಾನು ಬಂದಿದ್ದೆ ಅಂತೇಳಿ. ನೀವು ಯಾರು ಬಂದಿಲ್ಲ. ಬಯಾಪುರ್ ಅಮ್ರೇಗೌಡ ಬಂದಿದ್ರು. ಅವ್ರು ಬಂದೇನಪ್ಪ ಅಂದರೆ ಕೂತ ತಕ್ಷಣ ಏನಪ್ಪ ಅಂದರೆ ನಾನು ಬರಲಿಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೆ. ನೀವು ನನಗೆ ಮುಂಚೆನೇ ಹೇಳಬೇಕು, ಇಂಥ ಸಮಯಕ್ಕೆ ನಾವು ಬರ್ತಾ ಇದ್ದೀವಿ ಅಂತೇಳಿ. ನೀವು ದಿಢೀರ್ನೆ ಸೀದಾ ಮನೆಗೆ ಬಂದುಬಿಟ್ಟು ನಾವು ಬಂದ್ಬಿಟ್ಟವಪ್ಪ ಅಂತ ಹೇಳ್ಬಿಟ್ರೆ ಬಟ್ಟೆ ಇಲ್ಲದ ಬಂದ್ಬಿಡ್ಬೇಕಾ ಕೆಳಗಡೆ? ಆ ಎಲ್ಲ ಏನೋ ವ್ಯವಸ್ಥೆ ಮಾಡ್ಕೋಬೇಕಲ್ವಾ? ಸರಿ, ಅದು ಬಿಡಿ, ಅದು ನನ್ನ ವೈಯಕ್ತಿಕ, ನನ್ನ ಮತ್ತು ಬಯಾಪುರ್ ಅಮ್ರೇಗೌಡ ಆತನ ವೈಯಕ್ತಿಕ. ನಿಮ್ಗೆ ಯಾಕೆ ಬೇಕ್ರಿ ವೈಯಕ್ತಿಕ ನನ್ನ ಬಗ್ಗೆ ಮಾತನಾಡೋಕ್ಕೆ? ನಾನು ಇಷ್ಟು ಗಂಟೆಗೆ ಎದ್ದು ಹೇಳ್ತೀನಿ, ಅಷ್ಟು ಅರೆ ಎದಕ್ಕೆ ಬೇಕ್ರಿ ನಿಮಗೆ ನನ್ನ ವೈಯಕ್ತಿಕ ಬಗ್ಗೆ ಮಾತಾಡೋದು? ಮೊದಲೇ ನೀವು ಮಂತ್ರಿ ಇದ್ದೀರಲ್ಲ, ಸರ್ಕಾರದ ಯೋಜನೆ ಬಗ್ಗೆ ಮಾತಾಡಿ, ಎಷ್ಟೇ ಎಲ್ಲೆಲ್ಲಿ ಮುಟ್ಟಿದಾವ ಅಂತ ಮಾತಾಡಿ, ಲೆಕ್ಕ ಕೊಡಿ ಜನಗಳಿಗೆ. ಕೇವಲ ಬಾಯಿಲಿಂದ ಅಲ್ಲ, ಕೇವಲ ಮಾಧ್ಯಮದಲ್ಲಿ ಪತ್ರಿಕಾಗೋಷ್ಠಿ ಮಾಡೋದ ಮುಖಾಂತರ ಅಲ್ಲ, ನೀವು ಬುಕ್ಲೆಟ್ ಮಾಡಬೇಕು. ಬುಕ್ಲೆಟ್ ಮಾಡಿ ನಿಮ್ಮ ಕ್ಷೇತ್ರದಲ್ಲಿ, ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ನೀವೇನು ಮಾಡಿದ್ದೀರಾ, ಎಷ್ಟು ದುಡ್ಡು ತಂದಿದ್ದೀರಾ ಅಂಥೇಳಿ ಘೋಷಣೆ ಮಾಡಿ, ಪ್ರತಿ ಹಳ್ಳಿಗೆ, ಪ್ರತಿ ವಾರ್ಡಿಗೆ, ಪ್ರತಿ ಜನಗಳಿಗೆ ಅದು ಮುಟ್ಟಿಸುವಂತೆ ಮಾಡಿ. ಯಾಕಂದರೆ ಜನಪ್ರತಿನಿಧಿಗಳಂದರೆ ಜನರ ಸೇವಕರು, ಅರ್ಥ ಆಯ್ತಾ? ಅದು ಮಾಡಿ ಮೊದಲೇ, ಆಮೇಲೆ ನನಗೆ ಮಾತಾಡೋಕೆ ಬನ್ನಿ. ಇವೆಲ್ಲ ನನ್ನ ಮುಂದೆ ಮಾತಾಡಬಾರ್ದು ತಂಗಡಿಯವರೇ. ಎಚ್ಚರದಿಂದ ಮಾತಾಡಿ. ನಿಮ್ಮ ಮಾತುಗಳಿಗೆ ನಾನೇನೋ ಪಿಸುಗಾಗ್ತೀನಿ, ನಾನೇನಾದರೂ ಎದಿರ್ತೀನಿ ಅಂತ ತಿಳ್ಕೊಬೇಡಿ. ನಿಮ್ಮ ಪಕ್ಕದಲ್ಲಿ ಕೂತಿದ್ದಲ್ಲ 420ಗೆ ಕುಂದಿರಿಸ್ಕೊಂಡು 840 ನಂಗೆ ಮಾತಾಡಿದರೆ ಯಾರು ನಿಮಗೆ ಇದು ಮಾಡ್ತಾರೆ? ನೀವೇನು ಮಾಡ್ತೀರಾ? ಅಧಿಕಾರಿಗಳಿಗೆ ದಬ್ಬಾಳಿಕೆ ಮಾಡಿ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡ್ತೀರಾ. ನೀವು ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡ್ತೀರಾ, ದರ್ಪ ಹಾಕ್ತೀರಾ. ನೀವು ಇಂಥ ಕೆಲಸ ಮಾಡಿದ್ರಿಂದ ಕಾಂಗ್ರೆಸ್ ಪಕ್ಷದ ಮರ್ಯಾದೆ ಹಾಳಾಗ್ಬಿಟ್ಟಿದೆ. ಜನಗಳ ಮನಸ್ಸಿನಲ್ಲಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಬಹಳ ಕೆಟ್ಟ ಭಾವನೆಗಳು ಬಂದಿದೆ. ಯಾರಿಂದ? ನಿಮ್ಮಿಂದ ಬಂದಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ನೀವು ನಿಮ್ಮ ನಡತೆ, ಅಧಿಕಾರಿಗಳ ಜೊತೆಗೆ ನಡೀತಕ್ಕಂಥ ನಡತೆ, ಅರ್ಥ ಆಯ್ತಾ? ಅದು ಸಪ್ರೇಟು. ರಾಹುಲ್ ಗಾಂಧಿಯವರು ಸರ್ವೆ ಮಾಡಲಿ, ಅವಾಗ ಗೊತ್ತಾಗ್ತದೆ. ಹಾಲಿಗೆ ಹಾಲು, ನೀರಿಗೆ ನೀರು ಅಂತ ಹೇಳ್ಬಿಟ್ಟು, ಗೊತ್ತಾ? ಅಲ್ಲಿ ರಾಹುಲ್ ಗಾಂಧಿಗೆ ಸರಿಯಾಗಿ ಏನಪ್ಪ ಅಂದರೆ ಸುದ್ದಿ ಮುಟ್ತಾ ಇಲ್ಲ. ರಾಹುಲ್ ಗಾಂಧಿಗೆ ಸರಿಯಾಗಿ ಸುದ್ದಿ ಮುಟ್ಟಿದರೆ ಗೊತ್ತಾಗುತ್ತದೆ. वहाँ पे राहुल गांधी जी को आपका यहाँ पे कर्नाटका स्टेट में कोप्पल जिले का मंत्री, कनकगिरी क्षेत्र का वास्तु स्थिति पता नहीं चल रहा है. यहाँ के लोग गलत गलत रिपोर्ट दे रहे हैं. इसकी वजह से लोगों के दिलों में कांग्रेस के बारे में उनके पास मोहब्बत कम होती जा रही है. ये तुम्हारी वजह से मंत्री जी, तंगड़गी जी, तुम्हारी वजह से कांग्रेस में जो लोगों के दिलों में जो मोहब्बत है, वो मोहब्बत दूर हो रही है धीरे धीरे. ये राहुल गांधी जी को अब पता नहीं है, क्योंकि नहीं बोल रहे, वहां तक कोई नहीं पहुंचा रहे हैं, पता है. और जिस दिन राहुल गांधी अपने टीम से सर्वे कराएंगे, तब तुम्हारा पता चलेगा, दूध का दूध, पानी का पानी. ಅರ್ಥವಾಯ್ತಾ ತಂಗಡಿಗೆ ಅವರೇ? ಇನ್ನೂ ಭಾಳಷ್ಟು ಇದ್ದಾವೆ, ಭಾಳ ಅಂದರೆ ಭಾಳಷ್ಟು ಇದ್ದಾವೆ ನಿಮ್ಮ ಬಗ್ಗೆ ಹೇಳಲಿಕ್ಕೆ, ಅರ್ಥ ಆಯ್ತಾ? ಮುಂದಿನ ದಿನಗಳಲ್ಲಿ, ಮುಂದಿನ ಎಪಿಸೋಡಿನಲ್ಲಿ ಮತ್ತೆ ಇದರ ಬಗ್ಗೆ ಮಾತಾಡ್ತೀನಿ. ಯಾಕಂದರೆ ಜನಗಳಿಗೆ ಕೇಳಲಿಕ್ಕೆ ಸಹಿತ ಭಾಳಷ್ಟು ಇದಾಗ್ಬಿಟ್ಟಿರ್ತದೆ. ಕೊನೆಯದಾಗಿ ಹೇಳಲಿಕ್ಕೆ ಬಯಸ್ತೀನಿ, ಅನ್ಸಾರಿ ಸಾಬ್ ಎಲ್ಲೋ ಕೂತ್ಕೊಂಡು CD ಬಿಡುಗಡೆ ಮಾಡಿದರು, ಆ ವಿಡಿಯೋ ರಿಕಾರ್ಡಿಂಗ್ ಮಾಡಿ ಬಿಟ್ಬಿಟ್ರೆ ಆಯ್ತಾ ಅಂತಂದರೆ, ನಾನು CD ರಿಕಾರ್ಡಿಂಗ್ ಮಾಡಿ ಬಿಟ್ರೆ ಏನು, ನಾನು ವಿಡಿಯೋ ರಿಕಾರ್ಡಿಂಗ್ ಮಾಡಿ ಬಿಟ್ರೇನು? ನಿಮಗೆ ಯಾಕೆ ರೀ ಉರಿ? ನಿಮಗೆ ಯಾಕೆ ಉರಿ? ಅದೇ ಹೇಳ್ರಿ. ನಿಮ್ಮ ಹಣೆ ಮೇಲೆ ಏನು ಬೆವರು ಬರ್ತಾ ಇದೆಯಲ್ಲ. ನಾನು ವಿಡಿಯೋ ಬಿಡುಗಡೆ ಮಾಡಿದರೆ ಏನಾಯಿತು, CD ಬಿಡುಗಡೆ ಮಾಡಿದರೆ ಏನಾಯಿತು? ಅದು ನನ್ನ ವೈಯಕ್ತಿಕ, ನನ್ನ ಮನಸ್ಸು ರೀ. ನೀವ್ಯಾರು ಅದ್ರ ಬಗ್ಗೆ ಮಾತಾಡೋರು?
ನಿಮ್ದೇನಿದೆ ಮೊದಲೇ ಕನ್ನಡಿ ಮುಂದೆ ನಿಂತ್ಕೊಂಡು ನೀವು ನೋಡ್ಕೊಳ್ಳಿ. ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮಷ್ಟಿಗೆ ನೀವು ಮಾತಾಡಿ, ನೀವೇನು ಇದ್ದೀರಾ ಅಂತ ಹೇಳ್ಬಿಟ್ಟು ಅಲ್ಲಿ ಗೊತ್ತಾಗುತ್ತದೆ. ನಂದೇನು ಹೇಳ್ತೀರಿ, ಇವತ್ತಿನ ಜಮಾನ, ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಜಮಾನ. ಯಾವುದೇ ಪ್ರಕಾರ ನಾನು ಮಾಡ್ತೀನಿ. ವಿಡಿಯೋ ಸಿಡಿ ಬಿಟ್ಟಿದ ತಕ್ಷಣ ನಿಮ್ಮಗಳಿಗೆ ಏನು ಉರಿ ಅಂದರೆ ಉರಿ, ಬೆಂಕಿ ಅಂದರೆ ಬೆಂಕಿ. ಇದರಿಂದ ಏನು ಉಪಯೋಗ ಆಗೋದಿಲ್ಲ. ಜನಗಳಿಗೆ ನೀವೇನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಮಾಡಿ ತೋರಿಸ್ರಿ. ನಾನು ಮಾಡಿದ ಕೆಲಸ ಯಾರು ಮಾಡಿಲ್ಲ, ಭಾಳಷ್ಟು ಕೆಲಸ ಮಾಡಿದೆ ಅಂದ್ರಲ್ಲ, ಸ್ವಲ್ಪ ಲೆಕ್ಕ ಕೊಡಿ, ಅದ್ರ ಬಗ್ಗೆನೂ ನಾನು ಮಾತಾಡ್ತೀನಿ. ನೀವು ಜನಗಳಿಗೆ ಪುಸ್ತಕ ಬಿಡುಗಡೆ ಮಾಡಿ, ಜನರ ಹತ್ರ ಒಂದು ಪುಸ್ತಕ ತಗೊಂಡು ಓದಿ, ಅದರಾಗ ಏನಿತ್ತು ಏನೇ ಅಂತೇಳಿ ಜನರಿಗೆ ನಾನು ಮಾತಾಡ್ತೀನಿ, ಜನರಿಗೆ ಹೇಳ್ತೀನಿ ಏನಿದೆ ಏನಿಲ್ಲ ಅಂತ ಹೇಳ್ಬಿಟ್ಟು. ನಾನು ವಿಟ್ಲಾಪುರ, ನೀವು 13ನೇ ಇಸ್ವಿಯಲ್ಲಿ ಮಂತ್ರಿ ಇದ್ದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಏನೇನೋ ಹೇಳಿಬಿಟ್ಟು ಕೆರೆ ತುಂಬೋ ಯೋಜನೆ, ನಾನು ಅವಾಗ MLA, ನಾನು ಅರ್ಥ ಆಯ್ತಾ, ಸಿದ್ದರಾಮಯ್ಯನವರಿಗೆ ನಾನು ಒಂದು ಅಸೋಸಿಯೇಟ್ ಮೆಂಬರ್ ಆಗಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದ್ದೆ, ಗೊತ್ತಾ. ನಾನು ಹೇಳಿದೆ ನಿಮಗೆ, ಏನಪ್ಪ ಮಂತ್ರಿಯವರೇ, ನಾವು ಪಕ್ಕದಲ್ಲಿ ನಾನು MLA ಇದ್ದೀನಿ, ನಾನು ಲೆಟ್ರ್ ಕೊಟ್ಟಿದ್ದೀನಿ, ನನ್ನ ಭಾಗದ ಕೆರೆಗಳು ಇದ್ದಾವೆ, ನನ್ನ ಕ್ಷೇತ್ರದ ಸಹಿತ ಕೆರೆಗಳು ಇದ್ದಾವೆ, ಅದಕ್ಕೂ ಸಹಿತ ನೀರು ತುಂಬತಕ್ಕಂಥ ಯೋಜನೆ ಮಾಡಬೇಕು. ಇಲ್ಲಣ್ಣ, ಮಾಡೋಣ. ನಾನಂದೆ ಅರ್ಜೆಂಟಾಗಿ ವಿಟ್ಲಾಪುರ ಕೆರೆಗೆ ನೀರು ತುಂಬಿಸ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ. ಇಲ್ಲ, ಖಂಡಿತ ತಗೋಣ. ಲಾಸ್ಟಿಗೆ ಏನು ಮಾಡಿದ್ರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದರು, ಅವಾಗ ಕರೆಸಿದ್ರಿ, ಕಾರ್ಯಕ್ರಮ ಮಾಡಿಸಿದ್ರಿ, PP ಊದಿಸಿದ್ರಿ, ಮುಗಿಸ್ಬಿಟ್ರಿ ವಿಟ್ಲಾಪುರ ಜನ. ಆದರೆ ನಿಮಗೆ ಜನಗಳ ಬಗ್ಗೆ ಯೋಚನೆ ಇಲ್ಲ, ಅರ್ಥ ಆಯ್ತಾ. ಕೇವಲ ನೀವು ಆ ಒಂದು ಸಣ್ಣ ನೀರಾವರಿ ಇಲಾಖೆಗೆ ಮಂತ್ರಿ ಆಗಿದ್ದರಲ್ಲ, ನಿಮ್ಮ ಕನಕಗಿರಿ ಕ್ಷೇತ್ರಕ್ಕೆ ಮಾತ್ರ ಮಂತ್ರಿ ಆಗಿದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಿ ನೀವು, ಗೊತ್ತಾಯ್ತಾ. ಅದರಲ್ಲಿ ಏನೇನು ನಡೆದಿದೆ, ಯಾವಾಗ ನಡೆದಿದೆ, ಹೆಂಗೆ ನಡೆದಿದೆ, ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ. ಸರಿನಾ ತಂಗಡಿಗೆ ಅವರೇ?